ಮಧ್ಯಮ ವರ್ಗದ ದಂಪತಿ ವಿವೇಕ್ ಹಾಗೂ ವಿನುತಾ ತಮ್ಮ ಏಕೈಕ ಪುತ್ರಿ ಊರ್ವಶಿ ಹಾಗೂ ವೃದ್ಧ ತಾಯಿ ತಂದೆಯರೊಂದಿಗೆ ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಕುಟುಂಬ ಚಿಕ್ಕದಾಗಿತ್ತು. ಮನೆಯಲ್ಲಿ ಎಲ್ಲವೂ ಅತ್ಯವಶ್ಯಕ ವಸ್ತುಗಳು ಲಭ್ಯವಾಗಿದ್ದವು. ಅವರಿಗೆ ಹೆಚ್ಚಿನ ದುರಾಸೆ ಏನೂ ಇರಲಿಲ್ಲ. ಅವರಿಗಿದ್ದ ಏಕೈಕ ಅಪೇಕ್ಷೆ ಎಂದರೆ ತಮ್ಮ ಪುತ್ರಿಯನ್ನು ಚೆನ್ನಾಗಿ ಓದಿಸಿ ಅವಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಎಂಬುದಾಗಿತ್ತು. ಊರ್ವಶಿ ಕೂಡ ತನ್ನ ತಾಯಿ ತಂದೆಯರ ಅಪೇಕ್ಷೆಯನ್ನು ವಾಸ್ತವ ರೂಪಕ್ಕೆ ತರಲು ಪ್ರಯತ್ನ ನಡೆಸ್ತಾ ಇದ್ಲು. 12 ವರ್ಷದ ಊರ್ವಶಿ ಓದಿನಲ್ಲಷ್ಟೇ ಅಲ್ಲ, ಕ್ರೀಡೆಯಲ್ಲೂ ಕೂಡ ಮುಂದಿದ್ದಳು. ಅವಳು ಎಲ್ಲ ಶಿಕ್ಷಕರ ಮೆಚ್ಚಿನ ವಿದ್ಯಾರ್ಥಿಯಾಗಿದ್ದು. ವಿನುತಾ ತನ್ನ ಮಗಳ ಓದಿನ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ಲು. ಮಗಳಿಗೆ ದಿನ ಓದಿಸುವುದು ಅವಳ ದಿನಚರಿಯೇ ಆಗ್ಬಿಟ್ಟಿತ್ತು. ತಂದೆ ವಿವೇಕ್ ತನ್ನ ಆಫೀಸ್ನಿಂದ ಬರ್ತಾ ಇದ್ದಂತೆ ಮಗಳನ್ನು ಪಾರ್ಕಿಗೆ ಕರೆದುಕೊಂಡು ಹೋಗ್ತಾ ಇದ್ದ. ರಾತ್ರಿ ಅವಳು ತನ್ನ ಅಜ್ಜಿ ತಾತನಿಂದ ಕತೆಗಳನ್ನು ಕೇಳುವುದರ ಮೂಲಕ ಅವಳ ದಿನ ಕೊನೆಗೊಳ್ಳುತ್ತಿತ್ತು. ಈ ರೀತಿಯಾಗಿ ಅವಳಲ್ಲಿ ಒಳ್ಳೆಯ ಸಂಸ್ಕಾರ ಮನೆ ಮಾಡ್ತಾ ಇತ್ತು. ಊರ್ವಶಿ ಓದ್ತಾ ಇದ್ದದ್ದು 7ನೇ ಕ್ಲಾಸ್ನಲ್ಲಿ. ಅವಳು ತನ್ನೂರಿನಿಂದ ಶಾಲಾ ಬಸ್ಸಿನಲ್ಲಿ ಶಾಲೆಗೆ ಹೋಗಿ ಬಂದು ಮಾಡ್ತಾ ಇದ್ಲು. ಅಕಸ್ಮಾತ್ ಬಸ್ ಬರಲು ತಡವಾದರೆ ವಿನುತಾ ಬಸ್ ಡ್ರೈವರ್ಗೆ ಫೋನ್ ಮಾಡಿ ಕೇಳ್ತಾ ಇದ್ಲು. ಬಸ್ಸಿನಿಂದ ಇಳಿತಾ ಇದ್ದಂತೆ ಊರ್ವಶಿ ತನ್ನ ಅಮ್ಮನಿಗೆ, ಮಮ್ಮಿ, ಕೆಲವು ಮಕ್ಕಳ ತಾಯಂದಿರು ಬರುವುದು ತಡವಾಗ್ತದೆ, ಹಾಗಾಗಿ ಬಸ್ ಹೊರಡುವುದು ತಡವಾಗ್ತದೆ. ಎಲ್ಲಿಯವರೆಗೆ ಪುಟ್ಟ ಮಕ್ಕಳ ಅಮ್ಮಂದಿರು ಬರೋದಿಲ್ವೋ ಅಲ್ಲಿಯವರೆಗೆ ಅವರನ್ನು ಬಸ್ಸಿನಿಂದ ಇಳಿಯಲು ಅವಕಾಶ ಕೊಡುವುದಿಲ್ಲ. ನೀನ್ಯಾಕೆ ಚಿಂತೆ ಮಾಡ್ತೀಯ ಮಮ್ಮಿ, ನಮ್ಮ ಶಾಲೆಯಲ್ಲಿ ಹಾಗೂ ಬಸ್ಸಿನಲ್ಲಿ ಎಲ್ಲರೂ ಒಳ್ಳೆಯವರಿದ್ದಾರೆ ಎಂದು ತಿಳಿ ಹೇಳ್ತಾ ಇದ್ಲು. ಊರ್ವಶಿಗೆ ವಾರದಲ್ಲಿ 2 ದಿನ ಆಟದ ಪಿರಿಯಡ್ ಇರ್ತಾ ಇತ್ತು. ಆ ಒಂದು ಪಿರಿಯಡ್ಗಾಗಿ ಮಕ್ಕಳು ಬಹಳ ಉತ್ಸಾಹದಿಂದ ನಿರೀಕ್ಷಿಸ್ತಾ ಇದ್ರು. ಊರ್ವಶಿಗೂ ಅದೇ ನಿರೀಕ್ಷೆ ಇರ್ತಾ ಇತ್ತು. ಚಿಕ್ಕ ತರುಣ ದೈಹಿಕ ಶಿಕ್ಷಕ ಮಹೇಶ್ ಎಲ್ಲರಿಗಿಂತಲೂ ಊರ್ವಶಿಯ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದ. ಅವಳ ಬೆನ್ನು ನೇವರಿಸುವುದು, ಅವಳನ್ನು ಹೊಗಳುವುದು ಮಹೇಶನಿಗೆ ಅಭ್ಯಾಸವೇ ಆಗಿ ಹೋಗಿತ್ತು. ಪುಟ್ಟ ಹುಡುಗಿ ಊರ್ವಶಿ ಕೂಡ ಮಹೇಶ್ ಜೊತೆಗೆ ಚೆನ್ನಾಗಿ ನಗುತ್ತಾ ಮಾತನಾಡ್ತಾ ಇದ್ಲು. ಮಹೇಶನಿಗೆ ಮಾತ್ರ ಅವಳ ಮೇಲಿನ ದೃಷ್ಟಿ ಬೇರೆಯೇ ಆಗಿತ್ತು. ದಿನದಿಂದ ದಿನಕ್ಕೆ ಅವನು ಅವಳನ್ನು ತನ್ನ ಲಾಲಾಸಿಗೆ ಹೇಗೆ ಬಳಸಿಕೊಳ್ಳಬೇಕೆಂದು ಯೋಚಿಸ್ತಾ ಇದ್ದ. ಅವಳನ್ನು ತಾನು ಬಳಸಿಕೊಂಡರೂ ಅದರಿಂದ ಹೇಗೆ ಪಾರಾಗಬೇಕೆಂದು ಅವನ ಮನಸ್ಸಿನಲ್ಲಿ ಸದಾ ಯೋಚನೆ ನಡೀತಾ ಇತ್ತು. ಒಂದು ದಿನ ಅವನು ಊರ್ವಶಿಯನ್ನು ತನ್ನ ಬಳಿ ಕರೆದು, ಊರ್ವಶಿ ಪುಟ್ಟ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ ನಡೆಯಲಿದೆ. ನೀನಂತೂ ಎಷ್ಟು ವೇಗವಾಗಿ ಓಡ್ತೀಯ. ನೀನು ಆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬಹುಮಾನ ಪಡೆದುಕೊಳ್ಳಬೇಕು. ನಾನು ನಿನ್ನ ಹೆಸರನ್ನು ಬರೆಸ್ತೀನಿ. ನೀನು ಇನ್ನು ಮುಂದೆ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಈ ವಿಷಯವನ್ನು ನಿನ್ನ ತಂದೆ ತಾಯಿಯರಿಗೆ ತಿಳಿಸಬೇಕು ಎಂದು ಹೇಳಿದ. ಮಹೇಶನಿಂದ ಈ ವಿಷಯ ಕೇಳಿ ಊರ್ವಶಿಗೆ ಬಹಳ ಖುಷಿಯಾಯಿತು. ಸರ್, ನಾನು ಬಹಳ ಪರಿಶ್ರಮ ಪಡ್ತೀನಿ ಹಾಗೂ ಬಹುಮಾನ ಗೆದ್ದು ತರ್ತೀನಿ ಎಂದಳು ಉತ್ಸಾಹದಿಂದ. ಈ ವಿಷಯ ಕೇಳಿ ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಾರೆ. ನಾವು ಯಾವಾಗ ಸ್ಪರ್ಧೆಗೆ ಹೋಗಬೇಕಾಗಿದೆ ಸರ್ ಎಂದಳು. ಅದನ್ನು ನಾನು ನಿನಗೆ ಹೇಳ್ತೀನಿ, ಆದರೆ ನೀನು ಈ ವಿಷಯವನ್ನು ಕ್ಲಾಸ್ನಲ್ಲಿ ಈಗಲೇ ಯಾರಿಗೂ ಹೇಳಬೇಡ, ಯಾಕಂದರೆ ಅವರಿಗೆಲ್ಲ ನಿನ್ನ ಬಗ್ಗೆ ಅಸೂಯೆಯಾಗುತ್ತದೆ ಎಂದು ಮಹೇಶ್ ಹೇಳಿದ. ಸರಿ ಸರ್, ನಾನು ಯಾರಿಗೂ ಹೇಳುವುದಿಲ್ಲ. ನಾನು ಗೆದ್ದ ಬಳಿಕವೇ ಬೇರೆಯವರಿಗೆ ಹೇಳ್ತೀನಿ. ಹಾಗೇ ಮಾಡು ಎನ್ನುತ್ತಾ, ಊರ್ವಶಿ, ನೀನು ಈ ಚಾಕ್ಲೇಟ್ ತಿನ್ನು ಎಂದು ಹೇಳಿದ. ಬೇಡ ಸರ್, ಯಾರು ಏನೇ ಕೊಟ್ಟರೂ ತಿನ್ನಬಾರ್ದು ಅಂತ ಅಮ್ಮ ಹೇಳಿದ್ದಾರೆ ಎಂದಳು. ಆದರೆ ನಾನು ನಿನ್ನ ಪ್ರೀತಿಯ ಸರ್ ಅಲ್ವಾ, ನನ್ನಿಂದ ತಗೋಬಾರ್ದು ಅಂತ ಮಮ್ಮಿ ಹೇಳೋದಿಲ್ಲ. ಅಂದ ಹಾಗೆ ನಿನಗೆ ಏನು ಇಷ್ಟ ಅಂತ ಹೇಳು, ನಾನು ನಿನಗೆ ಅದನ್ನೇ ತೆಗೆದುಕೊಂಡು ಬರ್ತೀನಿ ಎಂದು ಮಹೇಶ್ ಹೇಳಿದ. ಬೇಡ ಸರ್, ನನಗೇನು ಬೇಡ. ಇಷ್ಟು ಹೇಳಿ ಊರ್ವಶಿ ಅಲ್ಲಿಂದ ಹೊರಟು ಹೋದ್ಲು. ಮನೆಗೆ ಹೋದ ಬಳಿಕ ಅವಳು ಇಂಟರ್ ಸ್ಕೂಲ್ ಚಾಂಪಿಯನ್ ಬಗ್ಗೆ ಹೇಳಿದಾಗ ಎಲ್ಲರೂ ಬಹಳ ಖುಷಿಪಟ್ಟರು. ಈಗ ಮಹೇಶನಿಗೆ ತಳಮಳ ಹೆಚ್ಚುತ್ತಾ ಹೊರಟಿತು. ಅವನಿಗೆ ತನ್ನ ಮನದ ಬಯಕೆ ಪೂರೈಸಿಕೊಳ್ಳಲು ಕಾತುರತೆ ಹೆಚ್ಚಾಗುತ್ತಿತ್ತು. ಬುಧವಾರದ ಆಟದ ಪಿರಿಯಡ್ನಲ್ಲಿ ಮಹೇಶ್ ಊರ್ವಶಿಯನ್ನು ಕರೆದು, ಊರ್ವಶಿ, ಶನಿವಾರದಂದು ಕಾಂಪಿಟೇಷನ್ ಇದೆ. ನೀನು ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಸಿದ್ಧಳಾಗಿರೋ. ನನ್ನೊಂದಿಗೆ ಬರಲು ಇನ್ನೂ 2 ಮಕ್ಕಳು ತಯಾರಿದ್ದಾರೆ ಎಂದು ಹೇಳಿದ. ಸರಿ ಸರ್ ಎಂದು ಹೇಳಿ ಊರ್ವಶಿ ಹೊರಟಳು. ಆಗ ಮಹೇಶ್ ಅವಳ ಕೈ ಹಿಡಿದು, ನೀನು ಗೆಲ್ಲಲೇಬೇಕು. ನಿನ್ನ ಸರ್ ಇಚ್ಛೆ ಪೂರ್ತಿಗೊಳಿಸ್ತೀಯಲ್ವಾ? ಹೌದು ಸರ್, ನಾನು ವೇಗವಾಗಿ ಓಡ್ತೀನಿ. ಊರ್ವಶಿ ಮನೆಗೆ ಹೋಗಿ ಅಮ್ಮನಿಗೆ, ಮಮ್ಮಿ, ಶನಿವಾರ ನನಗೆ ಓಟದ ಸ್ಪರ್ಧೆ ಇದೆ. ನಾನು ಯೂನಿಫಾರ್ಮ್ ಹಾಕ್ಕೊಂಡು ಸಿದ್ಧಳಾಗಿರಲು ಮಹೇಶ್ ಸರ್ ಹೇಳಿದ್ದಾರೆ. ಆಟ ಮುಗಿದ ಬಳಿಕ ಅವರು ನನ್ನ ಮನೆಗೆ ಬಿಟ್ಟು ಹೋಗುತ್ತಾರಂತೆ ಎಂದು ಹೇಳಿದಳು. ಸರಿ ಊರ್ವಶಿ, ನೀನು ಧೈರ್ಯದಿಂದ ಓಡು. ಯಾವುದೇ ಕಾರಣಕ್ಕೂ ಹೆದರಬೇಡ. ಆಯಿತು ಅಮ್ಮ. ಶನಿವಾರ ಬೆಳಿಗ್ಗೆ 9 ಗಂಟೆ ಸಮಯ. ಮಹೇಶ್ 2 ಮಕ್ಕಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಊರ್ವಶಿಯ ಮನೆಯ ಹತ್ರ ಬಂದ. ಹೊರಗಡೆ ಕಾಯುತ್ತಾ ನಿಂತಿದ್ದ ಊರ್ವಶಿನ ನೋಡಿದ ಮಹೇಶ್, ಊರ್ವಶಿ, ತಡವಾಯಿತು, ಬೇಗ ಹೊರಡು ಎಂದು ಅವಸರಿಸಿದ. ಆಯಿತು ಸರ್.
ಅಮ್ಮ, ನಾನಿನ್ನು ಹೊರಡುತ್ತೇನೆಂದು ಊರ್ವಶಿ ಕಾರಿನಲ್ಲಿ ಕುಳಿತಳು. ವಿನುತಾ ಹೊರಗಡೆ ಬರುವಷ್ಟರಲ್ಲಿ ಮಗಳು ಕಾರ್ ಹತ್ತಿ ಹೊರಟಾಗಿತ್ತು. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಅವನ ಪರಿಚಯದವರಾಗಿದ್ದ ಇಬ್ಬರು ಮಕ್ಕಳು ಕಾರಿನಿಂದ ಇಳಿದರು. ಆ ಮಕ್ಕಳನ್ನು ಅವನು ಹಾಗೆಯೇ ಸುತ್ತಾಡಿಸಲೆಂದು ಕರೆದುಕೊಂಡು ಬಂದಿದ್ದ. ಯಾಕಂದ್ರೆ ಊರ್ವಶಿಯ ತಾಯಿ ತಂದೆಗೆ ತನ್ನ ಮಗಳ ಜೊತೆ ಬೇರೆ ಮಕ್ಕಳು ಹೋಗುತ್ತಿದ್ದಾರೆಂದು ತಿಳಿಯಲಿ ಎಂಬುದೇ ಅವನ ಯೋಚನೆಯಾಗಿತ್ತು. ಈಗ ಕಾರಿನಲ್ಲಿ ಮಹೇಶ್ ಹಾಗೂ ಊರ್ವಶಿ ಮಾತ್ರ ಇದ್ರು. ಸರ್, ಆ ಇಬ್ಬರು ಮಕ್ಕಳು ಎಲ್ಲಿಗೆ ಹೋದ್ರು ಎಂದು ಊರ್ವಶಿ ಕೇಳಿದ್ರು. ಅವರು ಮೊದಲು ನಾವು ಬರ್ತೀವಿ ಎಂದು ಹೇಳಿದರು. ಆಮೇಲೆ ಇಲ್ಲ, ನಾವು ಬರೋದಿಲ್ಲ ಎಂದು ಹೇಳಿದ್ರಿಂದ ನಾನವರನ್ನು ಇಳಿಸಬೇಕಾಯ್ತು ಎಂದ. ಮಹೇಶ್ ಕಾರನ್ನು ವೇಗವಾಗಿ ಓಡಿಸುತ್ತಾ ಒಂದು ನಿರ್ಜನ ರಸ್ತೆಗೆ ತೆಗೆದುಕೊಂಡು ಹೋದ. ಊರ್ವಶಿಗೆ ಮಹೇಶನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಎಂಬುದರ ಕಲ್ಪನೆ ಕಿಂಚಿತ್ತೂ ಇರಲಿಲ್ಲ. ಅಷ್ಟೊಂದು ಯೋಚಿಸುವ ಬುದ್ಧಿಯಾಗ್ಲಿ ವಯಸ್ಸಾಗ್ಲಿ ಅವಳದ್ದಾಗಿರಲಿಲ್ಲ. ಅವಳಂತೂ ಕಾರಿನ ಗಾಜಿನ ಮೂಲಕ ಹೊರಗಿನ ದೃಶ್ಯವನ್ನು ನೋಡುತ್ತಾ ಖುಷಿಯಾಗಿದ್ಲು. ಅವಳಿಗೆ ತನ್ನ ಸರ್ ಮೇಲೆ ವಿಶ್ವಾಸವಿತ್ತು. ಹೀಗಾಗಿ ಹೆದರಿಕೆಯ ಅನುಭವ ಅವಳಲ್ಲಿ ಇರಲಿಲ್ಲ. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಮಹೇಶ್ ಗಿಡಗಂಟಿಗಳಿದ್ದ ಕಡೆ ಕಾರ್ ನಿಲ್ಲಿಸಿದ. ಅದನ್ನು ಕಂಡು ಊರ್ವಶಿ ಕೇಳಿದ್ಲು, ಏನಾಯ್ತು ಸರ್? ಇದಂತೂ ಕಾಡಿನ ಹಾಗೆ ಕಾಣ್ತಾ ಇದೆ. ನಾವು ಇಲ್ಲಕ್ ಬಂದ್ವಿ. ಊರ್ವಶಿ, ನಮ್ಮ ಕಾರು ಕೆಟ್ಟಿದೆ ಅನ್ಸುತ್ತೆ. ನೀನ್ ಸ್ವಲ್ಪ ಹಿಂದಿನ ಸೀಟ್ನಲ್ಲಿ ಕುಳಿತುಕೋ, ನಾನು ಕಾರು ಸರಿಪಡಿಸ್ತೀನಿ. ಮಹೇಶನ ಮಾತಿಗೆ ಒಪ್ಪಿ ಊರ್ವಶಿ ಹಿಂದಿನ ಸೀಟಿಗೆ ಹೋಗಿ ಕುಳಿತಳು. ಮಹೇಶ್ ಅದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಅವನು ತಕ್ಷಣವೇ ಹಿಂದಿನ ಸೀಟಿಗೆ ಬಂದು ಕುಳಿತ. ಊರ್ವಶಿ, ನೀನ್ ಬಹಳ ಚೆಂದ ಕಾಣ್ತಾ ಇದ್ಯಾ, ಬಾಯಲ್ಲಿ ನನ್ನ ಹತ್ರ ಕೂತ್ಕೋ ಎಂದು ಅವಳನ್ನು ಕರೆದ. ಇಲ್ಲ ಸರ್, ನಾನು ನಿಮ್ಮ ಹತ್ರ ಕುಳಿತುಕೊಳ್ಳುವುದಿಲ್ಲ, ಊರ್ವಶಿ ಉತ್ತರಿಸಿದ್ಲು. ಯಾಕೆ ಊರ್ವಶಿ, ನೀನು ನಿನ್ನ ಸರ್ನನ್ನು ಪ್ರೀತಿಸುವುದಿಲ್ವಾ? ಬಾ ಹತ್ರ, ನಾನು ನಿನಗೆ ಇವತ್ತು ಒಂದು ಹೊಸ ಆಟ ಕಲಿಸ್ತೀನಿ ಎಂದ. ಇಲ್ಲ ಸರ್, ನಿಮ್ಮ ಹತ್ರ ಕುಳಿತುಕೊಳ್ಳುವುದಿಲ್ಲ. ನನ್ನ ಅಮ್ಮ ಹಾಗೆಲ್ಲ ಕುಳಿತುಕೊಳ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಎಂದಳು. ಊರ್ವಶಿ ನಿರಾಕರಿಸಿದಾಗ ಮಹೇಶ್ ಅವಳನ್ನು ಒತ್ತಾಯಪೂರ್ವಕವಾಗಿ ತನ್ನತ್ತ ಎಳೆದುಕೊಂಡು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿ ಚುಂಬಿಸಿದ. ಅವಳು ಜೋರಾಗಿ ಚೀರುತ್ತಾ, ಸರ್, ಅಮ್ಮ ಹೀಗೆಲ್ಲ ಮಾಡಬಾರ್ದೆಂದು ಹೇಳಿದ್ದಾರೆ. ನೀವ್ಯಾಕೆ ನನಗೆ ಕಿಸ್ ಕೊಟ್ರೆ? ಕೆಟ್ಟ ಜನರು ಹಾಗೆಲ್ಲ ಮಾಡಬಾರ್ದೆಂದು ನಿನ್ನ ಮಮ್ಮಿ ಹೇಳಿದ್ದಾರೆ. ನಾನು ನಿನ್ನ ಸರ್ ಅಲ್ವಾ ಎನ್ನುತ್ತಾ ಮಹೇಶ್ ಆವೇಶಕ್ಕೊಳಗಾದವನಂತೆ ಅವಳ ಬಾಯನ್ನು ತನ್ನ ಕೈಯಿಂದ ಮುಚ್ಚಿ ಅವಳ ದೇಹವನ್ನು ತನ್ನಿಚ್ಛೆಯಂತೆ ಬಳಸಿಕೊಳ್ಳತೊಡಗಿದ. ಅವಳು ನೋವಿನಿಂದ ನರಳ್ತಾ ಇದ್ರೂ ಕೇಳದೆ ಅವಳ ಮೇಲೆ ಬಲಾತ್ಕಾರ ಮಾಡುತ್ತಾ ತನ್ನ ದೇಹದ ಹಸಿವನ್ನು ತೀರಿಸಿಕೊಂಡ. ತನ್ನ ಇಚ್ಛೆ ಈಡೇರುತ್ತಿದ್ದಂತೆ, ಊರ್ವಶಿ, ನೀನು ಈ ವಿಷಯವನ್ನು ಯಾರಿಗೂ ತಿಳಿಸಬೇಡ. ಒಂದು ವೇಳೆ ನೀನು ಈ ವಿಷಯ ತಿಳಿಸಿದರೆ ಅವರು ನಿನ್ನನ್ನು ಹೊಡಿತಾರೆ ಎಂದು ಹೇಳಿದ. ಮಹೇಶ್ ಮತ್ತೆ ಮತ್ತೆ ಆ ವಿಷಯವನ್ನು ಯಾರಿಗೂ ಹೇಳಬಾರ್ದು ಎಂದು ಅವಳ ಮನಸ್ಸಿನಲ್ಲಿ ಬಿತ್ತಿದ್ದ. ಮಹೇಶನ ಹಿಡಿತಕ್ಕೆ ಸಿಲುಕಿ ಅವಳು ಬಹಳ ದುರ್ಬಲಗೊಂಡಿದ್ಲು. ಅವಳಿಗೆ ಬಟ್ಟೆ ಹಾಕಿಕೊಳ್ಳುವಷ್ಟು ಕೂಡ ಶಕ್ತಿ ಇರಲಿಲ್ಲ. ಮಹೇಶನೇ ಅವಳಿಗೆ ಬಟ್ಟೆ ತೊಡಿಸಿದ. ಊರ್ವಶಿಯ ಕೋಮಲ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗಿದ್ದವು. ಅವಳ ಈ ಸ್ಥಿತಿ ಕಂಡು ಮಹೇಶ್, ಓಡುವಾಗ ಜೋರಾಗಿ ಬಿದ್ದು ಗಾಯವಾಯ್ತೆಂದು ನೀನು ಮನೆಯಲ್ಲಿ ಹೇಳಬೇಕು ಎಂದು ಅವಳಿಗೆ ತಾಕೀತು ಮಾಡಿದ. ಊರ್ವಶಿ ಎಷ್ಟೇ ಚಿಕ್ಕವಳಾಗಿದ್ದರೂ ಅವಳಿಗೆ ತನ್ನ ಜೊತೆಗೆ ನಡೆಯಬಾರದದ್ದು ನಡೆದಿದೆ ಎಂಬುದು ಮಾತ್ರ ಗೊತ್ತಾಗಿತ್ತು. ಅಲ್ಲಿಂದ ಕಾರ್ನಲ್ಲಿ ಕರೆದುಕೊಂಡು ಬಂದ ಮಹೇಶ್ ಅವಳನ್ನು ಅವಳ ಮನೆಯ ಹತ್ತಿರವೇ ಇಳಿಸಿ ವೇಗವಾಗಿ ಹೊರಟು ಹೋದ. ಊರ್ವಶಿ ಹೇಗೋ ನರಳಿಕೊಂಡು ಮನೆ ತಲುಪಿ ಬೆಲ್ ಬಾರಿಸಿದ್ಲು. ಅಮ್ಮ ಬಾಗಿಲು ತೆರೆದು ಮಗಳ ಸ್ಥಿತಿ ಕಂಡು ನನ್ನ ಮಗಳಿಗೆ ಏನಾಯಿತು ಎಂದು ಜೋರಾಗಿ ಕಿರಿಚಿದ್ಲು. ಹೆಂಡತಿ ಜೋರಾಗಿ ಕಿರಿಚಿದ್ದನ್ನು ಕೇಳಿ ಹಿತ್ತಲಲ್ಲಿದ್ದ ಗಂಡ ಓಡೋಡುತ್ತಾ ಬಂದ. ಅವರಿಗೂ ಗಾಬರಿಯಾಗಿತ್ತು. ಅಮ್ಮ ಊರ್ವಶಿಯನ್ನು ತಪ್ಪಿಕೊಂಡ್ಲು. ಮಗಳು ಗಾಬರಿಗೊಂಡಂತೆ ಕಾಣ್ತಾ ಇದ್ದದ್ದನ್ನು ಕಂಡು ವಿವೇಕ್, ವಿನುತಾ ಸಹ ಚಿಂತಿತರಾಗಿ ಏನಾಯ್ತು ಊರ್ವಶಿ ಎಂದು ಮತ್ತೆ ಮತ್ತೆ ಕೇಳಿದ್ರು. ಆದರೆ ಊರ್ವಶಿ ಏನನ್ನು ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಬಿಟ್ಟು ಬಿಡದೆ ಅಳುತ್ತಲೇ ಇದ್ಲು. ಕೊನೆಗೊಮ್ಮೆ, ಅಮ್ಮ, ನಾನು ಓಡುವಾಗ ಜೋರಾಗಿ ಬಿದ್ದೆ, ಹಾಗಾಗಿ ನನಗೆ ಏಟಾಗಿದೆ. ಮೈ ಕೈಯೆಲ್ಲ ನೋವಾಗ್ತಾ ಇದೆ, ನಿದ್ರೆ ಕೂಡ ಬರ್ತಾ ಇದೆ, ನನ್ನನ್ನು ಮಲಗಲು ಬಿಡಮ್ಮ ಎಂದು ಹೇಳಿದ್ಲು. ಬೇಡ ಊರ್ವಶಿ, ಮೊದಲು ನಿನಗೆ ಸ್ನಾನ ಮಾಡಿಸ್ತೀನಿ, ಬಟ್ಟೆ ಬದಲಾಯಿಸಿ ಡಾಕ್ಟರ್ ಬಳಿ ಹೋಗೋಣ, ನಿನ್ನ ತುಟಿಗೆ ಬಹಳ ಏಟಾಗಿದೆ ಎಂದು ಹೇಳುತ್ತಾ ಅವಳನ್ನು ಬಚ್ಚಲು ಮನೆಗೆ ಕರೆದುಕೊಂಡು ಹೋದ್ಲು ವಿನುತಾ. ಊರ್ವಶಿಗೆ ಸ್ನಾನ ಮಾಡಿಸುವಾಗ ಅವಳ ಬಟ್ಟೆಯ ಮೇಲಿದ್ದ ರಕ್ತದ ಕಲೆಯನ್ನು ಕಂಡು ವಿನುತಾ ಜೋರಾಗಿ ಕಿರಿಚಿದ್ಲು. ಊರ್ವಶಿ, ಈ ರಕ್ತ ನಿನಗೆ ಹೇಗ್ ಬಂತು? ವಿನುತಾ ಬಹಳ ಗಾಬರಿಯಾಗಿದ್ಲು. ಸ್ನಾನ ಮಾಡಿಸಿ ಮಗಳಿಗೆ ಟವೆಲ್ ಸುತ್ತಿಕೊಂಡು ಹೊರಗೆ ಕರೆದುಕೊಂಡು ಬಂದಳು. ಮಗಳ ಬಟ್ಟೆಯನ್ನು ಗಂಡನಿಗೆ ತೋರಿಸುತ್ತಾ ನನ್ನ ಮಗಳ ಜೊತೆ ವಿವೇಕ್ ಅವಳನ್ನು ಮಧ್ಯದಲ್ಲಿಯೇ ತಡೆದು, ಊರ್ವಶಿ, ನಿನಗೆ ಏನಾಯಿತು? ನಿನ್ನ ಜೊತೆಗೆ ಯಾರಾದರೂ ಅಸಭ್ಯವಾಗಿ ನಡೆದುಕೊಂಡ್ರ? ಅವರು ಯಾರು? ನನಗೆ ಹೇಳು ಎಂದು ಕೇಳಿದ. ಊರ್ವಶಿ ಹೆದರುತ್ತಲೇ, ನಾನು ಓಡುವಾಗ ಬಿದ್ದೆ, ಹಾಗಾಗಿ ಈ ಗಾಯ ಆಯಿತು ಅಪ್ಪ ಎಂದಳು. ಊರ್ವಶಿ, ನಿಜ ಹೇಳಮ್ಮ,
ಕೆಳಗೆ ಬಿದ್ದರೆ ಇಂತಹ ಜಾಗಕ್ಕೆ ಏಟಾಗುವುದಿಲ್ಲ ಎಂದು ಅಮ್ಮ ಅನುಮಾನಿಸಿದಳು. ನೀವು ನನ್ನನ್ನು ಹೊಡೆಯುವುದಿಲ್ಲ ತಾನೆ ಎಂದು ಮುಗ್ಧವಾಗಿ ಕೇಳಿದ್ಲು ಊರ್ವಶಿ. ನಾವು ನಿನ್ನನ್ನು ಹೊಡೆಯುವುದಿಲ್ಲಮ್ಮ, ಸತ್ಯ ಹೇಳು, ನಿನಗೆ ಯಾರು ಏನು ಮಾಡಿದ್ರು, ಏನಾಯಿತು? ಅಮ್ಮ, ಮಹೇಶ್ ಸರ್ ನನಗೆ ಈ ವಿಷಯ ಯಾರಿಗೂ ಹೇಳಬಾರ್ದು, ಇಲ್ಲದಿದ್ದರೆ ಜನ ನಿನ್ನನ್ನು ಹೊಡೆಯುತ್ತಾರೆ ಎಂದು ಹೇಳಿದ್ದಾರೆ ಎಂದಳು ಬಿಕ್ಕುತ್ತಾ. ವಿನುತಾ ಅವಳ ಮನವೊಲಿಸಿ ಎಲ್ಲ ವಿಷಯವನ್ನು ಕೇಳಿದ್ಲು. ಊರ್ವಶಿ ಅಳುತ್ತಲೇ ಎಲ್ಲ ವಿಷಯ ಹೇಳಿದ್ಲು. ಅವಳ ಅಪ್ಪ ಅಮ್ಮನಿಗಂತೂ ಇಡೀ ಜಗತ್ತೇ ಲೂಟಿಯಾದಂತೆ ಅನಿಸಿತು. ತಮ್ಮ ಮಗಳ ದುರ್ದೆಸೆಗೆ ಇಬ್ಬರು ಬಿಕ್ಕಿ ಬಿಕ್ಕಿ ಅತ್ತರು. ತಾವು ಅಂತಹ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ ತಮ್ಮನ್ನು ತಾವೇ ಹಳಿದುಕೊಳ್ಳತೊಡಗಿದರು. ಅಜ್ಜಿ ತಾತ ಕೂಡ ಮೊಮ್ಮಗಳ ಸ್ಥಿತಿಗೆ ಮಮ್ಮಲ ಮರುಗಿದ್ರು. ವಿನುತಾ, ನಾವು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡೋಣ, ಆ ಪಾಪಿಗೆ ತಕ್ಕ ಶಿಕ್ಷೆ ದೊರಕಬೇಕು ಎಂದು ವಿವೇಕ್ ಹೇಳಿದ. ಆದರೆ ವಿನುತಾ ಅದಕ್ಕೆ ಬೇಡ ವಿವೇಕ್, ನಾವು ಮಧ್ಯಮ ವರ್ಗದವರು, ಒಮ್ಮೆ ನಮ್ಮ ಮಗುವಿನ ಬಗ್ಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ನಾವು ಸಮಾಜದಲ್ಲಿ ಜೀವಿಸುವುದು ಕಷ್ಟವಾಗುತ್ತದೆ. ಜನ ಅವಳನ್ನು ಬೇರೆ ದೃಷ್ಟಿಕೋನದಿಂದ ನೋಡಲಾರಂಭಿಸುತ್ತಾರೆ. ದೊಡ್ಡವಳಾದ ಬಳಿಕ ಅವಳನ್ನು ಯಾರು ತಾನೇ ಮದುವೆ ಆಗ್ತಾರೆ ಎಂದು ಸ್ಪಷ್ಟವಾಗಿ ನಿರಾಕರಿಸಿದ್ಲು. ವಿನುತಾ ಮಗಳಿಗೆ, ಊರ್ವಶಿ ಪುಟ್ಟ, ನೀನು ಈ ವಿಷಯವನ್ನು ಯಾರಿಗೂ ಹೇಳಬಾರ್ದು, ನಿನ್ನ ತುಟಿಗೆ ಬೀಗ ಹಾಕು, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅದನ್ನು ಮರೆತು ಬಿಡಲು ಪ್ರಯತ್ನಿಸು ಎಂದು ಹೇಳಿದ್ಲು. ವಿವೇಕ್ ಡಾಕ್ಟರ್ ಬಳಿ ಹೋಗಲು ಹೇಳಿದಾಗ, ಹಾಗೆ ಮಾಡುವುದು ನಮ್ಮ ಮಾನ ನಾವೇ ಕಳೆದುಕೊಂಡಂತೆ, ಮನೆಯಲ್ಲಿಯೇ ಔಷಧಿ ಹಚ್ಚಿ ಸರಿಪಡಿಸೋಣ ಎಂದು ವಿನುತಾ ಹೇಳಿದ್ಲು. ಊರ್ವಶಿ ಯೋಚಿಸತೊಡಗಿದ್ಲು. ಯಾವ ವಿಷಯವನ್ನು ಯಾರಿಗೂ ಹೇಳಬೇಡವೆಂದು ಮಹೇಶ್ ಸರ್ ಹೇಳಿದ್ದರೂ ಈಗ ಅಮ್ಮ ಕೂಡ ಅದೇ ವಿಷಯವನ್ನು ಯಾರಿಗೂ ಹೇಳಬಾರ್ದೆಂದು ಹೇಳ್ತಾ ಇದ್ದಾರೆ. ತನ್ನ ಅಮ್ಮನ ಮಾತಿಗೆ ಒಪ್ಪಿ ಊರ್ವಶಿ ಯಾರ ಬಳಿಯೂ ತುಟಿ ಬಿಚ್ಚಲಿಲ್ಲ. ಆದರೆ ಅವಳ ಮನಸ್ಸನ್ನೇನು ಮಾಡಬೇಕು, ಏನು ಮಾಡಿದ್ರೂ ಅವಳಿಗೆ ಆ ದಿನದ ಘಟನೆಯನ್ನು ಮರೆಯಲು ಆಗಲಿಲ್ಲ. ಆ ಭಯಾನಕ ಅನುಭವ ಅವಳ ಹೃದಯದಲ್ಲಿ ಸದಾ ಮಡುಗಟ್ಟಿ ನಿಂತು ಬಿಟ್ಟಿತು. ವಿನುತಾ ಹಾಗೂ ವಿವೇಕ್ ಇಬ್ಬರೂ ಸೇರಿ ಆಲೋಚಿಸಿ ತಾವು ಇನ್ಮುಂದೆ ಈ ಊರಿನಲ್ಲಿ ಇರುವುದು ಬೇಡ, ಹೊಸ ಊರಿಗೆ ಹೋಗಬೇಕೆಂದು ನಿರ್ಧರಿಸಿದ್ರು. ವಿವೇಕ್ ಅವಳ ಶಾಲೆಗೆ ಹೋಗಿ TC ತೆಗೆದುಕೊಂಡು ಬಂದು ಊರು ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರು. ಊರ್ವಶಿ ದೈಹಿಕವಾಗಿ ಕ್ರಮೇಣ ಚೇತರಿಸಿಕೊಂಡ್ಳು. ಆದರೆ ಮಾನಸಿಕವಾಗಿ ಅವಳು ಇನ್ನೂ ಅದೇ ನೋವಿನಲ್ಲೇ ಇದ್ಲು. ಬೆಂಗಳೂರಿನಲ್ಲಿ ಅವಳಿಗೆ ಶಾಲೆಯಲ್ಲಿ ಅಡ್ಮಿಷನ್ ಸಿಕ್ಕಿತು. ಊರ್ವಶಿ ಖುಷಿಯಿಂದಿರಲು ಇಡೀ ಕುಟುಂಬ ಸದಾ ಪ್ರಯತ್ನಿಸ್ತಾ ಇತ್ತು. ಅದೆಷ್ಟೇ ಪ್ರಯತ್ನಿಸಿದ್ರೂ ಅವಳ ತುಟಿಯಲ್ಲಿ ಮೊದಲಿನ ನಗು ಮೂಡಲಿಲ್ಲ. ಅತ್ತ ಕೆಲವು ವಾರಗಳ ಕಾಲ ಮಹೇಶ್ ರಜೆಯ ಮೇಲಿದ್ದ. ತನ್ನ ವಿರುದ್ಧ ಯಾರೊಬ್ಬರೂ ದೂರು ನೀಡಲಿಲ್ಲ ಎನ್ನುವುದು ಖಾತ್ರಿಯಾದಾಗ ಅವನು ಪುನಃ ಶಾಲೆಗೆ ಹೋಗತೊಡಗಿದ. ಊರ್ವಶಿ ಶಾಲೆ ಬಿಟ್ಟದ್ದು ಮಾತ್ರವಲ್ಲ, ಕುಟುಂಬವೇ ಬೇರೊಂದು ಊರಿಗೆ ಹೋಗಿದ್ದು ಅವನು ಪಾಪಕೃತ್ಯದ ಹೆದರಿಕೆಯಿಂದ ಮುಕ್ತನಾಗಲು ಸಾಧ್ಯವಾಯಿತು. ಕಾಲ ಹಾಗೆಯೇ ಸರಿತಾಯಿತು. ಊರ್ವಶಿ ಈಗ ದೊಡ್ಡವಳಾಗಿದ್ಲು. ಈಗ ಅವಳಿಗೆ ತನ್ನ ಮೇಲೆ ಅತ್ಯಾಚಾರ ನಡೆದಿತ್ತು ಎಂಬುದು ಅರಿವಿಗೆ ಬಂದಿತ್ತು. ಯಾರಿಗೂ ಏನನ್ನೂ ಹೇಳಬೇಡ, ನಿನ್ನ ತೊಟ್ಟಿಯನ್ನು ಹೊಲಿದುಕೋ ಎಂಬ ಮಾತುಗಳು ಅವಳ ನೆನಪಿನಲ್ಲಿ ಉಳಿದು ಅವಳನ್ನು ಮಾನಸಿಕವಾಗಿ ಘಾಸಿಗೊಳಿಸುತ್ತಿದ್ದವು. ಅದೇ ರೀತಿ ಅಪ್ಪ ಹೇಳಿದ ಆ ಪಾಪಿ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ದೊರಕಬೇಕು ಎಂಬ ಮಾತು ಕೂಡ ಅವಳಿಗೆ ಆಗಾಗ ನೆನಪಾಗ್ತಾ ಇತ್ತು. ಅವಳು ಈವರೆಗೂ ತನ್ನೊಂದಿಗೆ ನಡೆದ ಘಟನೆಯನ್ನು ಮರೆಯಲು ಆಗ್ತಾ ಇರಲಿಲ್ಲ. ಕಾಲದ ಜೊತೆಗೆ ಊರ್ವಶಿಯ ದ್ವೇಷ ಕೂಡ ಹೆಚ್ಚುತ್ತಾ ಹೊರಟಿತ್ತು. ಯಾವುದೇ ಕಾರಣಕ್ಕೂ ಆ ಚಾರಿತ್ರ್ಯಹೀನ ವ್ಯಕ್ತಿಯ ವಿರುದ್ಧ ಸೇಡು ತೀರಿಸಿಕೊಳ್ಳದೆ ಇರಬಾರದೆಂದು ಅವಳು ತನ್ನ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದ್ಲು. ಊರ್ವಶಿಯ ಮನಸ್ಸಿನಲ್ಲಿ ನಡೀತಾ ಇದ್ದ ತಾಕಲಾಟದ ಬಗ್ಗೆ ಕುಟುಂಬದವರಿಗೆ ಏನೊಂದು ಮಾಹಿತಿ ಇರಲಿಲ್ಲ. ಮಗಳು ಈವರೆಗೆ ಹಿಂದೆ ನಡೆದದ್ದನ್ನೆಲ್ಲ ಮರೆತು ಸಹಜವಾಗಿದ್ದಾಳೆಂದು ಭಾವಿಸಿದ್ದರು. ಆದರೆ ದ್ವೇಷ ಹಾಗೂ ಸೇಡಿನ ಜ್ವಾಲಾಮುಖಿ ಅವಳ ಅಂತರಂಗದಲ್ಲಿ ಸ್ಫೋಟದ ಸ್ವರೂಪ ಪಡೆದುಕೊಳ್ಳುತ್ತಿತ್ತು. ಅವಳು ಶಾಂತಳಾಗುವುದು ಅಸಾಧ್ಯವಾಗಿತ್ತು. ಹಾಗೆಯೇ 12 ವರ್ಷಗಳು ಕಳೆದು ಹೋದವು. ಊರ್ವಶಿಯ ಓದು ಕೂಡ ಮುಗಿದು ಹೋಗಿತ್ತು. ತನ್ನ ಕಾಲೇಜ್ ಕ್ಯಾಂಪಸ್ನಲ್ಲಿ ನೌಕರಿಗಾಗಿ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಊರ್ವಶಿ ಮಾತ್ರ ತಾನು ಹಿಂದೆ ಓದಿದ್ದ ಊರನ್ನೇ ಆಯ್ಕೆ ಮಾಡಿಕೊಂಡ್ಳು. ಊರ್ವಶಿಯ ಈ ನಿರ್ಣಯ ಕೇಳಿ ವಿವೇಕ್ ಚಿಂತೆಗೀಡಾದ. ಊರ್ವಶಿ, ನೀನು ಆ ಊರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆಯಮ್ಮ ಎಂದು ಕೇಳಿದ. ಊರ್ವಶಿ ನಗುತ್ತಲೇ, ಅಪ್ಪ, ನಮಗೆ ಅದೇ ಹತ್ರ ಅಲ್ವಾ, ನಾನು ಯಾವಾಗ ಬೇಕಾದಾಗ ಸುಲಭವಾಗಿ ಬಂದು ಹೋಗ್ಬೋದು. ಊರ್ವಶಿಯ ಜೊತೆ ಮಾತನಾಡಿದ ಬಳಿಕ ರಾತ್ರಿ ವಿವೇಕ್ ವಿನುತಾಳಿಗೆ, ಊರ್ವಶಿ ಅದೇ ಊರನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ಲು, ಅವಳ ಬಳಿ ಬೇರೆ ಆಯ್ಕೆಗಳು ಕೂಡ ಇದ್ದವು, ನನಗೆ ಆ ಬಗ್ಗೆ ಚಿಂತೆ ಆಗ್ತಾ ಇದೆ ಎಂದು ಹೇಳಿದ. ಇಲ್ಲ ವಿವೇಕ್, ಅಂತಹ ವಿಷಯ ಏನಿಲ್ಲ, 12 ವರ್ಷಗಳೇ ಕಳೆದು ಹೋಗಿವೆ. ಆಗ ಅವಳು ಬಹಳ ಚಿಕ್ಕವಳಿದ್ಲು, ನೀವು ಸುಮ್ಮನೆ ಚಿಂತೆ ಮಾಡ್ತಾ ಇರುವಿರಿ ಎಂದು ಹೇಳಿದ್ಲು. ನೌಕರಿ ಜಾಯಿನ್ ಮಾಡುವ ಸಮಯ ಬಂದಾಗ ಊರ್ವಶಿ ಎಲ್ಲರ ಆಶೀರ್ವಾದ ಪಡೆದು ಹೊರಟು ನಿಂತಳು. ತನ್ನ ಆಫೀಸಿಗೆ ಜಾಯಿನ್ ಆದ ಬಳಿಕ ತನ್ನ ಬಾಲ್ಯದ ಭಯಾನಕ ಘಟನೆ ನಡೆದ ಆ ಶಾಲೆಗೆ ಹೋಗಿ ಭೇಟಿಯಾದ್ಲು.
ಶಿಕ್ಷಕಿ ಹುದ್ದೆಗೆ ಅರ್ಜಿ ಕೊಡುವ ನೆಪದಲ್ಲಿ ಅವಳು ಕೆಲವು ಶಿಕ್ಷಕರ ಜೊತೆ ಚರ್ಚಿಸಿದ್ಲು. ಮಾತಿನಲ್ಲಿಯೇ ಅವಳು ಕ್ರೀಡೆಯ ಬಗ್ಗೆ ಚರ್ಚಿಸಿ ಮಹೇಶನ ಬಗ್ಗೆ ಕೇಳಿ ತಿಳಿದುಕೊಂಡ್ಳು. ಈಗ ಅವನು ಸ್ಪೋರ್ಟ್ಸ್ ಶೋರೂಮ್ ಒಂದರ ಮಾಲೀಕ ಎಂಬುದು ಅವಳಿಗೆ ತಿಳಿಯಿತು. ಮಹೇಶನ ವಿಷಯ ತಿಳಿದು ಊರ್ವಶಿಯ ರಕ್ತ ಕುದಿದು ಹೋಯಿತು. ತನ್ನ ಜೀವನವನ್ನು ನರಕಕ್ಕೆ ದೂಡಿ ಈಗ ಇವನು ಮೋಜು ಬಜದಿಂದ ಕಾಲ ಕಳೀತಾ ಇದ್ದಾನೆ. ತನ್ನ ತಪ್ಪಿಗೆ ಅವಶ್ಯವಾಗಿ ಪಶ್ಚಾತ್ತಾಪ ಪಡುವಂತೆ ಮಾಡಬೇಕು ಎಂದು ಅವಳು ಯೋಚಿಸತೊಡಗಿದ್ಲು. ಅಷ್ಟೊಂದು ದೊಡ್ಡ ಶೋರೂಮ್ ಹುಡುಕುವುದು ಅವಳಿಗೆ ಕಷ್ಟವಾಗಲಿಲ್ಲ. ಅವಳು ಶೋರೂಮ್ ಒಳಗೆ ಹೋಗ್ತಾ ಇದ್ದಂತೆ ಅಲ್ಲಿ ಮಹೇಶ್ ಬಹಳ ಗತ್ತಿನಿಂದ ಕುಳಿತಿರುವುದು ಕಾಣಿಸಿತು. ಅವನನ್ನು ನೋಡ್ತಾ ಇದ್ದಂತೆ ಅವಳ ಪಿತ್ತ ನೆತ್ತಿಗೇರಿತು. ಅವಳು ತಕ್ಷಣ ತನ್ನನ್ನು ತಾನು ಸಂಭಾಳಿಸಿಕೊಂಡ್ಳು. ಸಾಧಾರಣ ಡ್ರೆಸ್ನಲ್ಲಿ ಯಾವುದೇ ಮೇಕಪ್ ಇಲ್ಲದೆಯೂ ಊರ್ವಶಿ ಸುಂದರಳಾಗಿ ಕಾಣ್ತಾ ಇದ್ಲು. ಊರ್ವಶಿಯನ್ನು ನೋಡ್ತಾ ಇದ್ದಂತೆ ಮಹೇಶನಿಗೆ ಅವಳ ಮೇಲೆ ಕಣ್ಣು ನೆಟ್ಟಿತು. ಮಹೇಶ್ನನ್ನು ನೋಡಿಯೂ ನೋಡದವಳಂತೆ ಅವಳು ಒಳಗೆ ಹೋಗಿ ಸೇಲ್ಸ್ಮ್ಯಾನ್ಗೆ ಬ್ಯಾಡ್ಮಿಂಟನ್ ರಾಕೆಟ್ ತೋರಿಸಿ ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಹೇಶ್ ಸೇಲ್ಸ್ಮ್ಯಾನ್ಗೆ, ನೀನು ಬ್ಯಾಂಕ್ಗೆ ಹೋಗಿ ಚೆಕ್ ಕಲೆಕ್ಷನ್ಗೆ ಕೊಡು, ಅಲ್ಲಿಯವರೆಗೆ ನಾನು ಕಸ್ಟಮರ್ ಅಟೆಂಡ್ ಮಾಡ್ತಾ ಇರ್ತೀನಿ ಎಂದ. ಹೇಳಿ ಮೇಡಮ್, ನಿಮ್ಗೇನು ಬೇಕು? ಬ್ಯಾಡ್ಮಿಂಟನ್ ರಾಕೆಟ್ ತೋರಿಸಿ ಊರ್ವಶಿ ಕೇಳಿದ್ಲು. ಅಂದಹಾಗೆ ನೀವು ಯಾವ ಸ್ಕೂಲ್ನಿಂದ ಬಂದಿರುವಿರಿ? ಇಲ್ಲ, ನಾನು ಯಾವ ಸ್ಕೂಲ್ನಿಂದಲೂ ಬಂದಿಲ್ಲ. ಅನಾಥಾಶ್ರಮದ ಮಕ್ಕಳಿಗೆ ಕೆಲವೊಂದು ವಸ್ತುಗಳು ಬೇಕಿವೆ. ಅಂದರೆ ನೀವು ಸಮಾಜ ಸೇವಕಿಯೇ. ನೀವು ಹೇಗೆ ಭಾವಿಸ್ತೀರೋ ಹಾಗೆ. ನೀವು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇರುವಿರಿ. ನಾನು ನಿಮಗೆ 20% ರಿಯಾಯಿತಿ ಕೊಡ್ತೀನಿ. ಇದನ್ನು ಬೇಗ ಪ್ಯಾಕ್ ಮಾಡಿಕೊಡಿ ಎಂದು ಅವಳು ರಾಕೆಟ್ ಕಡೆ ಕೈ ತೋರಿಸಿದ್ಲು. ಬ್ಯಾಡ್ಮಿಂಟನ್ ರಾಕೆಟ್ ಜೊತೆಗೆ ಅವಳು ಹೊರಗಡೆ ಬಂದು ಗಾಢ ನೆಟ್ಟುಸಿರು ಬಿಟ್ಟು, ಯಾವ ಸೌಂದರ್ಯದ ಕಾರಣದಿಂದ ತನ್ನ ಬಾಲ್ಯವನ್ನು, ನಗುವನ್ನು, ಆಟ ಪಾಠವನ್ನು ಈ ವ್ಯಕ್ತಿ ಕಸಿದುಕೊಂಡಿದ್ದಾನೋ ಅದೇ ಸೌಂದರ್ಯದ ಬಲದಿಂದ ತಾನು ಅವನ ಸಮಸ್ತ ಖುಷಿಯನ್ನು ಕಿತ್ತುಕೊಳ್ಳಬೇಕು ಎಂದು ಅವಳು ಯೋಚಿಸಿದ್ಲು. ಊರ್ವಶಿ 3-4 ದಿನಗಳಿಗೊಮ್ಮೆ ಮಹೇಶನ ಶೋರೂಮಿಗೆ ಭೇಟಿ ಕೊಡ್ತಾ ಇದ್ಲು. ಏನಾದರೂ ಖರೀದಿ ಮಾಡಿ ಅವನ್ನು ಅನಾಥಾಶ್ರಮದ ಮಕ್ಕಳಿಗೆ ಕೊಡ್ತಾ ಇದ್ಲು. ಅವಳನ್ನು ಕಾಣುತ್ತಿದ್ದಂತೆಯೇ ಮಹೇಶನ ಮುಖ ಅರಳುತ್ತಿತ್ತು. ಇವರಿಗೆ 3 ತಿಂಗಳು ಕಳೆದಿದ್ದವು. ಊರ್ವಶಿ ಅವನೊಂದಿಗೆ ಸಾಕಷ್ಟು ಪರಿಚಿತಳಂತೆ ಮಾತನಾಡ್ತಾ ಇದ್ಲು. ಅವಳು ಒಳಗೆ ಬರ್ತಾ ಇದ್ದಂತೆ ಮಹೇಶ್ ಅವಳನ್ನು ಅಟೆಂಡ್ ಮಾಡಲು ಬರ್ತಾ ಇದ್ದ. ಕ್ರಮೇಣ ಅವರಲ್ಲಿ ಮಾತುಕತೆ ಮುಂದುವರಿಯಿತು. ಅದು ಸ್ನೇಹದಲ್ಲಿ ಪರಿವರ್ತನೆಗೊಂಡಿತು. ಮಹೇಶನಿಗೆ ಊರ್ವಶಿ ತನ್ನ ಹೆಸರನ್ನು ಊರ್ಮಿ ಎಂದು ಹೇಳಿದ್ದಳು. ಈವರೆಗೆ ಅವರು ಪರಸ್ಪರರ ನಂಬರ್ಗಳನ್ನು ಸಹ ವಿನಿಮಯ ಮಾಡಿಕೊಂಡಿದ್ರು. ಊರ್ಮಿ ತನಗೆ ಚೆನ್ನಾಗಿ ಸ್ಪಂದಿಸುತ್ತಾಳೆಂದು ಮಹೇಶನಿಗೆ ಅನಿಸ್ತಾ ಇತ್ತು. ಹೀಗಾಗಿ ಅವನ ಧೈರ್ಯ ಕೂಡ ಹೆಚ್ಚುತ್ತಿತ್ತು. ತನ್ನ ಬಗ್ಗೆ ಅವನು ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಾನೆ, ತನ್ನನ್ನು ಕಾಯುತ್ತಿರುತ್ತಾನೆ ಎಂದು ಅವಳಿಗೆ ಖಾತ್ರಿಯಾಗ್ತಾ ಇತ್ತು. ತನ್ನ ಯೋಜನೆಯನ್ನು ಮುಂದುವರಿಸುತ್ತಾ ಊರ್ವಶಿ ಕೆಲವು ದಿನಗಳ ಕಾಲ ಶೋರೂಮಿಗೆ ಹೋಗಲಿಲ್ಲ. ಹೀಗಾಗಿ ಮಹೇಶನ ತಳಮಳ ಹೆಚ್ಚಿತು. ಅವನು ಅವಳಿಗಾಗಿ ಕಾಯತೊಡಗಿದ. 1 ವಾರ ಅವಳು ಶೋರೂಮಿನ ಕಡೆ ಬರದೇ ಇದ್ದುದಕ್ಕಾಗಿ ಅವನು ಅವಳಿಗೆ ಕಾಲ್ ಮಾಡಿದ. ಹಲೋ ಊರ್ಮಿ, ಏನಾಯಿತು? ನೀನ್ಯಾಕೆ ಇಷ್ಟು ದಿನ ಶೋರೂಮಿಗೆ ಬರಲಿಲ್ಲ? ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ಆ ವಿಷಯ ನೀನು ನನಗ್ಯಾಕೆ ಹೇಳಲಿಲ್ಲ? ಡಾಕ್ಟರ್ಗೆ ಸೋರಿಸಿದ್ಯೋ ಇಲ್ವೋ? ನಾನು ಡಾಕ್ಟರ್ನನ್ನು ಕರೆದುಕೊಂಡು ಬರ್ತೀನಿ. ನೀನು ತಕ್ಷಣ ನಿನ್ನ ಅಡ್ರೆಸ್ ಲೊಕೇಶನನ್ನು ಕಳಿಸು, ನಾನು ಈಗಲೇ ಬರ್ತೀನಿ. ಬೇಡ ಮಹೇಶ್, ಅದರ ಅವಶ್ಯಕತೆ ಇಲ್ಲ. ನಾನು ಡಾಕ್ಟರ್ ಹತ್ರ ಹೋಗಿ ಬಂದೆ. ನಾನೀಗ ಆರೋಗ್ಯವಾಗಿರುವೆ. ನಾಳೆ ಶೋರೂಮಿಗೆ ಬರ್ತೀನಿ. ಸರಿ ಎಂದ ಮಹೇಶ್. ಮರುದಿನ ಊರ್ವಶಿ ಶೋರೂಮಿಗೆ ಹೋದ್ಲು. ಮಹೇಶನ ಮುಖ ಅರಳಿತು. ಊರ್ಮಿ, ನಾನು ದಿನ ನಿನ್ನ ದಾರಿ ನೋಡ್ತಾ ಇದ್ದೆ. ನೀನು ನನ್ನನ್ನು ಬಹಳ ಕಾಯಿಸಿದೆ. ನೀನಿವತ್ತು ನನ್ನ ಜೊತೆ ಡಿನ್ನರ್ಗೆ ಬರಬೇಕು. ಊರ್ವಶಿ ಮೊದಲು ನಿರಾಕರಿಸಿದ್ಲು. ಬಳಿಕ ಮಹೇಶನ ಆಗ್ರಹದ ಮೇರೆಗೆ ಒಪ್ಪಿಕೊಂಡಳು. ಬಾಲ್ಯದಲ್ಲಿ ಹೇಳಿದ ಅದೇ ವಾಕ್ಯ ಅವಳಿಗೆ ನೆನಪಿಗೆ ಬಂತು. ಅವಳು ಮಹೇಶನಿಗೆ, ಸರಿ, ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ ಎಂದಳು. ಸಂಜೆ 7 ಗಂಟೆಗೆ ಸರಿಯಾಗಿ ಮಹೇಶ್ ಅವಳನ್ನು ಕರೆದುಕೊಂಡು ಹೋಗಲೆಂದು ಬಂದ. ಊರ್ವಶಿ ಕೆಳಗೆ ನಿಂತು ಅವನಿಗಾಗಿ ಕಾಯ್ತಾ ಇದ್ಲು. ಈಗ ಅವಳಿಗೆ ಬಾಲ್ಯದಲ್ಲಿ ಘಟಿಸಿದ ಘಟನೆ ನೆನಪಿಗೆ ಬರತೊಡಗಿತು. ಡಾರ್ಕ್ ನೀಲಿ ಜೀನ್ಸ್, ತಿಳಿ ಗುಲಾಬಿ ಬಣ್ಣದ ಕುರ್ತಾ ಹಾಗೂ ಇಳಿಬಿಟ್ಟ ಕೂದಲಿನಲ್ಲಿ ಊರ್ವಶಿ ಬಹಳ ಸುಂದರವಾಗಿ ಕಾಣ್ತಾ ಇದ್ಲು. ಅವಳನ್ನು ಕಾಣುತ್ತಿದ್ದಂತೆಯೇ ಮಹೇಶ್, ಊರ್ಮಿ, ನೀನು ಬಹಳ ಸುಂದರವಾಗಿ ಕಾಣ್ತಾ ಇರುವೆ ಎಂದ. ಥ್ಯಾಂಕ್ಸ್ ಮಹೇಶ್, ನೀವು ಕೂಡ ಬಹಳ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇರುವಿರಿ ಎಂದು ಹೇಳುತ್ತಾ ಊರ್ವಶಿ ಕಾರಿನಲ್ಲಿ ಕುಳಿತಳು. ಕಾರು ಹೋಟೆಲ್ ಕಡೆ ಹೊರಟಿತು. ಅಲ್ಲಿ ಮಹೇಶ್ ಮೊದಲೇ ಟೇಬಲ್ ರಿಸರ್ವ್ ಮಾಡಿದ್ದ. ಅದು ಅವರ ಮೊದಲ ಡಿನ್ನರ್ ಸಂಜೆಯಾಗಿತ್ತು. ಡಿನ್ನರ್ ಬಳಿಕ ಮಹೇಶ್ ಊರ್ವಶಿಯನ್ನು ಅವಳ ಮನೆಗೆ ಬಿಟ್ಟ. ಈ ರೀತಿಯಾಗಿ ಡಿನ್ನರ್ಗೆ ಹೋಗುವುದು ಇಬ್ಬರಿಗೂ ಸಾಮಾನ್ಯ ಸಂಗತಿಯಾಗ್ಬಿಟ್ಟಿತ್ತು. ಮಹೇಶ್ ಮನಸ್ಸಿನಲ್ಲಿಯೇ ಊರ್ವಶಿಯನ್ನು ಪ್ರೀತಿಸತೊಡಗಿದ. ಅವಳು 2 ದಿನದ ಮಟ್ಟಿಗೆ ಕಾಣದೇ ಇದ್ದರೆ ಅವನಿಗೆ ತಳಮಳವಾಗ್ತಾ ಇತ್ತು. ಆಗ ಅವನಿಗೆ ಯಾವುದೇ ಕೆಲಸದಲ್ಲಿ ಮನಸ್ಸು ನಿಲ್ಲುತ್ತಿರಲಿಲ್ಲ. ಅವಳ ಮುಂದೆ ಅವನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಯೋಚಿಸ್ತಾ ಇದ್ದ. ಒಂದು ದಿನ ಅವನು ಊರ್ವಶಿಯ ಮುಂದೆ,
ಊರ್ಮಿ, ಇವತ್ತು ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ವ್ಯವಸ್ಥೆ ಮಾಡಿರುವೆ, ನೀನು ಬರ್ತೀಯ ತಾನೆ? ಊರ್ವಶಿ ಖುಷಿಯಿಂದ ಯಾವುದೇ ಸಂಕೋಚ ವ್ಯಕ್ತಪಡಿಸದೆ ನಾನು ಅವಶ್ಯವಾಗಿ ಬರ್ತೀನಿ ಎಂದಳು. ಇಬ್ಬರು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋದಾಗ ಮಹೇಶ್ ಮೊದಲ ಬಾರಿ ಹೋಟೆಲ್ನಲ್ಲಿ ಅವಳ ಕೈಯನ್ನು ತನ್ನ ಕೈಯಲ್ಲಿರಿಸಿಕೊಂಡು ನಾನು ನಿನ್ನನ್ನು ತುಂಬ ತುಂಬ ಪ್ರೀತಿಸ್ತಾ ಇರುವೆ ಎಂದ. ಊರ್ವಶಿ ಸ್ವಲ್ಪ ಚಕಿತಗೊಳ್ಳದೆ, ನನಗೆ ಗೊತ್ತಿತ್ತು ಮಹೇಶ್, ನಿಮ್ಮ ಕಣ್ಣುಗಳಲ್ಲಿ ನನಗಾಗಿ ಪ್ರೀತಿ ಎದ್ದು ಕಾಣುತ್ತದೆ. ನಾನು ಕೂಡ ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇರುವೆ. ಆದರೆ ನಿಮ್ಮ ಹೆಂಡತಿ ಅವರಿರುವಾಗ ನಾನು ಹೇಗೆ ನಿಮ್ಮ ಜೀವನದಲ್ಲಿ ಬರಲು ಸಾಧ್ಯ? ನಾನು ಯಾರ ಜೀವನವನ್ನು ಹಾಳು ಮಾಡಲು ಇಷ್ಟಪಡುವುದಿಲ್ಲ. ಅಂದಹಾಗೆ ಊರ್ಮಿ, ನಾನು ಶೀಘ್ರದಲ್ಲಿಯೇ ನನ್ನ ಹೆಂಡತಿಯಿಂದ ದೂರವಾಗಲಿದ್ದೇನೆ. ಅವಳಿಗೂ ನನಗೂ ಹೊಂದಾಣಿಕೆಯೇ ಆಗೋದಿಲ್ಲ. ಅವಳಿಗೂ ನನ್ನ ಜೊತೆಗೆ ಇರಲು ಮನಸ್ಸಿಲ್ಲ. ಮಹೇಶ್ ಸುಳ್ಳುಗಳನ್ನು ಪೋಣಿಸುತ್ತಾ ಸ್ಪಷ್ಟನೆ ನೀಡಿದ. ಊರ್ವಶಿ ಸ್ವಲ್ಪ ಹೊತ್ತು ಯೋಚಿಸುತ್ತಾ, ಆದರೆ ಮಹೇಶ್, ನಾನು ನನ್ನ ಭವಿಷ್ಯದ ನಿರ್ಧಾರ ನನ್ನ ಅಪ್ಪ ಅಮ್ಮನಿಗೆ ಬಿಟ್ಟುಕೊಟ್ಟಿದ್ದೇನೆ. ನೀನು ಹೂ ಅಂದರೆ ನಾನು ನಿನ್ನ ಅಪ್ಪನ ಜೊತೆಗೆ ಮಾತನಾಡಲು ಬರ್ತೀನಿ. ಇಷ್ಟೊಂದು ದೊಡ್ಡ ಶೋರೂಮ್, ಬಂಗ್ಲೆ, ಗಾಡಿ ಎಲ್ಲವೂ ನನ್ನ ಹತ್ರವಿದೆ. ಅವರು ಹೇಗೆ ತಾನೇ ನಿರಾಕರಿಸ್ತಾರೆ? ಸರಿ ಮಹೇಶ್, ನಾನು ಕೆಲವೇ ದಿನಗಳಲ್ಲಿ ನನ್ನೂರಿಗೆ ಹೋಗಲಿದ್ದೇನೆ. ಆಗ ನಾನು ಅಪ್ಪನೊಂದಿಗೆ ಮಾತನಾಡುತ್ತೇನೆ. ಊರ್ವಶಿಯ ಬಾಯಿಯಿಂದ ಪ್ರೀತಿಯ ಶಬ್ದ ಕೇಳಿ ಅವನು ಅವಳನ್ನು ಕಿಸ್ ಕೊಡಲು ಪ್ರಯತ್ನಿಸತೊಡಗಿದ. ಆದರೆ ಅವಳು ಅದಕ್ಕೆ ಅವಕಾಶ ಕೊಡದೆ, ಇಲ್ಲ ಮಹೇಶ್, ಅದೆಲ್ಲ ಮದುವೆಯ ಬಳಿಕವೇ ಸರಿ ಅನಿಸುತ್ತೆ. ನನ್ನ ಅಪ್ಪ ನಮ್ಮಿಬ್ಬರ ವಿವಾಹಕ್ಕೆ ಒಪ್ಪಿಗೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಮತ್ತು ನಾನು ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ. ಒಂದು ವೇಳೆ ನನ್ನ ಮದುವೆ ಬೇರೆ ಯಾರೊಂದಿಗಾದರೂ ಆದರೆ ಈ ಕಿಸ್ ನನಗೆ ಬಹಳ ಮುಜುಗರ ಉಂಟು ಮಾಡುತ್ತದೆ. ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ನೀನು ಸರಿಯಾಗಿ ಹೇಳಿರುವೆ ಊರ್ಮಿ, ನಾನು ಸ್ವಲ್ಪ ಆವೇಶಕ್ಕೊಳಗಾದೆ. ಆದರೆ ನೀನು ಮದುವೆ ಬೇರೆ ಯಾರೊಂದಿಗೆ ಎಂದು ಯಾಕೆ ಯೋಚಿಸ್ತಾ ಇರುವೆ? ನಾವಿಬ್ಬರು ಎಷ್ಟೊಂದು ಪ್ರೀತಿಸ್ತಾ ಇದ್ದೇವೆ ಅಂದರೆ ನಮ್ಮಿಬ್ಬರ ಮಿಲನ ನಿಶ್ಚಿತವಾಗಿಯೇ ಇದೆ. ಡಿನ್ನರ್ ಬಳಿಕ ಮಹೇಶ್ ಅವಳನ್ನು ಅವಳ ಮನೆಯವರೆಗೂ ಬಿಟ್ಟ. ಹಾಸಿಗೆಯ ಮೇಲೆ ಒರಗಿಕೊಂಡು ಊರ್ವಶಿ ತನ್ನ ಯೋಜನೆ ಯಶಸ್ವಿಯಾಗ್ತಾ ಇರುವ ಬಗ್ಗೆ ಖುಷಿಯಾದ್ಲು. ಆದರೆ ಮುಂದೆ ಹೇಗೆ, ಏನು ಎಂಬ ಪ್ರಶ್ನೆಗಳು ಅವಳ ಮುಂದೆ ಸಾಲಾಗಿ ಕಾಡುತ್ತಿದ್ದವು. ಮರುದಿನ ಊರ್ವಶಿ ಮಹೇಶ್ಗೆ ಫೋನ್ ಮಾಡಿ, ಹಲೋ ಮಹೇಶ್, ನಾನು 1 ವಾರದ ಮಟ್ಟಿಗೆ ನನ್ನೂರಿಗೆ ಹೋಗ್ತಾ ಇದ್ದೇನೆ. ಮಹೇಶ್ ಅವಳನ್ನು ಮಧ್ಯದಲ್ಲಿಯೇ ತರಾಟೆಗೆ ತೆಗೆದುಕೊಳ್ಳುತ್ತಾ, ಊರ್ಮಿ, 1 ವಾರ ನೀನಿಲ್ಲದೆ ನಾನು ಹೇಗಿರುವುದು ಎಂದು ಕೇಳಿದ. ಮಹೇಶ್, ಸದಾ ಜೊತೆಯಾಗಿರ್ಬೇಕಂದ್ರೆ ಈ ಅಗಲಿಕೆಯನ್ನು ಸಹಿಸಿಕೊಳ್ಬೇಕಾಗುತ್ತದೆ. ನಾನು ಊರಿಗೆ ಹೊರಡ್ತಾ ಇರುವುದು ಮದುವೆಯ ಬಗ್ಗೆ ಚರ್ಚೆ ಮಾಡಲು. ನನಗೂ ಕೂಡ ಆ ಬಗ್ಗೆ ಆತುರ ಇದ್ದೇ ಇದೆ. ಊರ್ವಶಿಯಿಂದ ಈ ವಿಷಯ ಕೇಳಿ ಮಹೇಶ್ ಬಹಳ ಖುಷಿಗೊಂಡ. ಊರಿಗೆ ಹೋದಾಗ ತನಗೆ ಫೋನ್ ಮಾಡಬಾರ್ದು ಎಂಬ ಮಾತು ಪಡೆದು ಅವಳು ಊರಿಗೆ ಹೊರಟು ಹೋದ್ಲು. 1 ವಾರವೆಂದು ಹೇಳಿ ಹೋದ ಅವಳು 15 ದಿನಗಳ ಕಾಲ ವಾಪಸ್ ಬರಲಿಲ್ಲ. ಇತ್ತ ಮಹೇಶನ ತಳಮಳ ಹೆಚ್ಚುತ್ತಾ ಹೊರಟಿತು. ಊರ್ವಶಿಗೆ ಬೇಕಾಗಿದ್ದದ್ದು ಅದೇ. ಈವರೆಗೂ ಅವಳ ಯೋಜನೆಯಂತೆಯೇ ಎಲ್ಲವೂ ನಡೀತಾ ಇತ್ತು. 15 ದಿನಗಳ ಬಳಿಕ ಅವಳು ವಾಪಸ್ ಬಂದು ಮಹೇಶನಿಗೆ ಫೋನ್ ಮಾಡಿ, ಮಹೇಶ್, ನಾನೊಂದು ಕಹಿ ಸುದ್ದಿ ಹೇಳಲಿರುವೆ. ಸಂಜೆ ಡಿನ್ನರ್ಗೆ ಬಂದಾಗ ಅದರ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಹೇಳುವೆ ಎಂದಳು. ಸಂಜೆ ಡಿನ್ನರ್ನಲ್ಲಿ ಅವಳು ಉದಾಸೀನಳಾಗಿ ಕುಳಿತಿರುವುದನ್ನು ನೋಡಿ ಮಹೇಶ್ ಕೇಳಿದ, ಏನಾಯಿತು ಊರ್ಮಿ, ಮನೆಯಲ್ಲಿ ಆಗಲ್ಲ ಅಂತ ಏನಾದರೂ ಹೇಳಿದ್ರಾ? ಬಹಳಷ್ಟು ಉದಾಸ ಮನಸ್ಸಿನಿಂದ ಊರ್ವಶಿ, ಮಹೇಶ್, ಅಪ್ಪ ನನ್ನ ಮದುವೆ ನಿರ್ಧರಿಸಿದ್ದಾರೆ. ಇದೇನು ಹೇಳ್ತಾ ಇರುವೆ ಊರ್ಮಿ? ನಿನ್ನನ್ನು ಕೇಳದೆ ಮನೆಯವರು ಈ ನಿರ್ಧಾರ ಹೇಗೆ ಮಾಡಿದ್ರು? ಆ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಬಾಲ್ಯದ ಗೆಳೆಯ ರಾಕೇಶ್ ನನ್ನನ್ನೇ ಪ್ರೀತಿಸ್ತಾ ಇದ್ದಾನೆ. ಅವನ ಜೊತೆಯೇ ನನ್ನ ಮದುವೆ ಮಾಡಲು ನಿರ್ಧರಿಸಿದ್ದಾರೆ. ನಾನು ಅವನ ಜೊತೆ 1 ದಿನ ಸಹ ಮಾತನಾಡಲಿಲ್ಲ. 1 ದಿನ ಅವನು ನನ್ನ ತಂದೆಯನ್ನು ಭೇಟಿ ಮಾಡಿ ನನ್ನನ್ನು ಅಗಾಧವಾಗಿ ಪ್ರೀತಿಸ್ತಾ ಇದ್ದದ್ದು, ನನ್ನನ್ನೇ ಮದುವೆಯಾಗುವುದಾಗಿ ಹೇಳಿದ್ದಾನೆ. ಜೊತೆಗೆ ನನಗಾಗಿ ಏನನ್ನು ಕೂಡ ಮಾಡಲು ಸಿದ್ಧ ಎಂದಿದ್ದಾನಂತೆ. ಹಾಗಾಗಿ ನನ್ನ ತಂದೆ, ನೀನು ಅವಳಿಗಾಗಿ ಏನು ಮಾಡಲು ಸಿದ್ಧ ಎಂದು ಕೇಳಿದ್ದಾರೆ. ರಾಕೇಶ್ ಸ್ವಲ್ಪ ಹೊತ್ತು ಯೋಚಿಸಿ, ನಾನು ಮದುವೆಗೆ ಮುಂಚೆ ತನ್ನ ಆಸ್ತಿ, ಮನೆ ಎಲ್ಲವನ್ನು ನನ್ನ ಹೆಸರಿಗೆ ಮಾಡಲು ಸಿದ್ಧ ಎಂದಿದ್ದಾನಂತೆ. ನನ್ನ ಅಪ್ಪ ಚಕಿತರಾಗಿ, ಇದೇನು ಹೇಳ್ತಾ ಇರುವೆ ರಾಕೇಶ್, ಹೇಳುವುದಕ್ಕೂ ಮಾಡುವುದಕ್ಕೂ ವ್ಯತ್ಯಾಸವಿದೆ ಎಂದಿದ್ದಾರೆ. ಅವರು ನಿಜವಾಗಿಯೂ ತನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದ. ಆದರೆ ನನ್ನ ಅಪ್ಪ ಅದೆಲ್ಲ ಏನೂ ಬೇಡ ಅಂತ ಹೇಳಿದರು. ಅಪ್ಪನ ಮಾತುಗಳನ್ನು ಕೇಳಿಸಿಕೊಂಡು ನಾನೇನು ಹೇಳಲಿಲ್ಲ. ಯಾಕಂದರೆ ನನ್ನ ಅಪ್ಪ ಅಮ್ಮ ಬಹಳ ಖುಷಿಯಾಗಿದ್ದಾರೆ. ನನಗೆ ತಿಳುವಳಿಕೆ ಹೇಳುತ್ತಾ ಅಪ್ಪ ಹೇಳಿದರು, ಈ ಹುಡುಗ ನಿನ್ನನ್ನು ಅದೆಷ್ಟು ಪ್ರೀತಿಸುತ್ತಾನೆಂದರೆ ಅವನು ಖಂಡಿತ ನಿನ್ನನ್ನು ಖುಷಿಯಿಂದ ಇಡ್ತಾನೆ ಎಂದು ಸುದೀರ್ಘವಾಗಿ ಹೇಳಿದಳು. ಮಹೇಶ್ ಸ್ವಲ್ಪ ಕಸಿವಿಸಿಕೊಂಡು, ಇದೇನು ದೊಡ್ಡ ವಿಷಯ ಊರ್ಮಿ, ನಾನು ನನ್ನ ಸಂಪೂರ್ಣ ಆಸ್ತಿ ನಿನ್ನ ಹೆಸರಿಗೆ ಬರೆಯುತ್ತೇನೆ. ಪ್ರೀತಿಯ ಮುಂದೆ ಆಸ್ತಿಗೇನು ಬೆಲೆ ಇದೆ ಎಂದ. ತನ್ನ ಯೋಜನೆ ಯಶಸ್ವಿಯಾಗುವುದನ್ನು ಕಂಡು ಖುಷಿಗೊಂಡು ಹೇಳಿದ್ಲು,
ನನಗೆ ಗೊತ್ತು ಮಹೇಶ್. ಆದರೆ ರಾಕೇಶ್ನಂತೂ ತನ್ನ ಸಮಸ್ತ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಬಿಟ್ಟಿದ್ದಾನೆ. ನಾನವನನ್ನು ಹೇಗೆ ನಿರಾಕರಿಸಲಿ? ಊರ್ವಶಿ, ನೀನು ಚಿಂತೆ ಮಾಡಬೇಡ. ನಾನು ನಿನ್ನ ಅಪ್ಪನನ್ನು ಭೇಟಿಯಾಗಿ ಅವರ ಜೊತೆ ಮಾತನಾಡ್ತೀನಿ. ರಾಕೇಶ್ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನು ವಾಪಸ್ ಮಾಡಲೆ. ಈ ರೀತಿ ಮಾತನಾಡುತ್ತಾ ಇಬ್ಬರು ಡಿನ್ನರ್ ಮುಗಿಸಿದರು. ಬಳಿಕ ಮಹೇಶ್ ಅವಳನ್ನು ಅವಳ ಮನೆ ತನಕ ಬಿಟ್ಟ. ಮಹೇಶ್ನ ಪತ್ನಿಗೆ ಅವನ ಅಫೇರ್ ಬಗ್ಗೆ ಗೊತ್ತಿತ್ತು. ಹೀಗಾಗಿ ದಿನ ಅವರ ಮನೆಯಲ್ಲಿ ಜಗಳಗಳಾಗ್ತಾ ಇದ್ದವು. ಮಹೇಶ್ ಮನೆಗೆ ಬರ್ತಾ ಇದ್ದಂತೆಯೇ ಪೂಜಾ ಕೋಪದಿಂದ, ಇಷ್ಟು ಹೊತ್ತು ಎಲ್ಲಿದ್ರೆ? ಒಂದು ಫೋನ್ ಕೂಡ ಇಲ್ಲ. ನೀವು ಅಂಥದ್ದೇನು ಮಾಡ್ತಾ ಇದ್ದೀರಾ? ನನಗೇನು ಗೊತ್ತಿಲ್ಲ ಎಂದು ಭಾವಿಸಿದ್ದೀರಾ? ಮೋಸ ತಪ್ಪು ಮಾಡುವುದು ನಿಮ್ಮ ಅಭ್ಯಾಸವೇ ಆಗಿಬಿಟ್ಟಿದೆ. ಪೂಜಾ ಅತ್ಯಂತ ಸ್ವಾಭಿಮಾನಿ ಯುವತಿ. ಅವಳು ಮಹೇಶನ ಚಟುವಟಿಕೆಗಳ ಬಗ್ಗೆ ಅವನನ್ನು ಧಿಕ್ಕರಿಸುತ್ತಾ, ಮಹೇಶ್, ನೀವು ಏಕಕಾಲಕ್ಕೆ ಇಬ್ಬಿಬ್ಬರು ಯುವತಿಯರಿಗೆ ಮೋಸ ಮಾಡ್ತಾ ಇದ್ದೀರಾ. ಆಕೆ ಯಾರು ಏನು ಎನ್ನುವುದರ ಬಗ್ಗೆ ನನಗೆ ಬೇಕಿಲ್ಲ. ಆದರೆ ನೀವು ಮೋಸ ಮಾಡ್ತಾ ಇದ್ದೀರಾ. ನಾನು ನಿಮಗೆ ಜೊತೆ ಇರಲು ಆಗುವುದಿಲ್ಲ. ಗಂಡನೇ ದೇವರೆಂದು ಭಾವಿಸಿ ಅವನು ಮಾಡುವುದನ್ನೆಲ್ಲ ಸಹಿಸಿಕೊಂಡಿರೋದು ನನಗೆ ಸಾಧ್ಯವಿಲ್ಲ. ನಿಮಗೆ ನನ್ನನ್ನು ಬಿಟ್ಟು ಬೇರೆಯವರೊಂದಿಗೆ ಪ್ರೀತಿ ಇದ್ದರೆ ನಾನು ನಿಮ್ಮನ್ನು ಸ್ವತಂತ್ರಗೊಳಿಸ್ತಾ ಇರುವೆ. ಇಷ್ಟು ವರ್ಷಗಳಲ್ಲಿ ನಿಮಗೆ ನನ್ನಿಂದ ಪ್ರೀತಿ ಕಡಿಮೆಯಾಯಿತು ಅನಿಸುತ್ತೆ. ಈವರೆಗೆ ನಮಗೆ ಮಕ್ಕಳಾಗದೇ ಇದ್ದದ್ದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ನನ್ನ ಕಾಲುಗಳಿಗೆ ಬೇಡಿಯೇ ಗತಿಯಾಗ್ತಾ ಇತ್ತು. ಮಹೇಶ್ ಪೂಜಾಳ ಮಾತಿಗೆ ಯಾವುದೇ ಉತ್ತರ ಕೊಡಲಿಲ್ಲ. ಅವನಲ್ಲಿ ಕೇವಲ ಊರ್ಮಿಯ ಪ್ರೀತಿಯ ನಶೆ ಆವರಿಸಿಕೊಂಡಿತ್ತು. ಊರ್ವಶಿಯ ಮನಸ್ಸಿನಲ್ಲಿ ನಡೀತಾ ಇದ್ದ ಷಡ್ಯಂತ್ರದ ಬಗ್ಗೆ ಅರಿವಿರದಿದ್ದ ಮಹೇಶ್ ಅವಳ ಜೊತೆ ಅವಳ ತಾಯಿ ತಂದೆಯ ಹತ್ರ ಹೋಗಿ ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಂಡು ಮದುವೆಯ ಪ್ರಸ್ತಾಪ ಬಿಟ್ಟ. ಆದರೆ ಊರ್ವಶಿಯ ತಂದೆ ವಿವೇಕ್ ಅವನ ಮಾತನ್ನು ತಡೆಯುತ್ತಾ, ಇದು ಸಾಧ್ಯವಿಲ್ಲ. ನಾನು ಊರ್ಮಿಯ ಮದುವೆಯನ್ನು ಈಗಾಗಲೇ ನಿರ್ಧಾರ ಮಾಡಿರುವೆ. ಆ ಹುಡುಗ ರಾಕೇಶ್ ಅವಳನ್ನು ಬಹಳ ಪ್ರೀತಿಸ್ತಾನೆ. ನಾನು ಬೇಡ ಬೇಡ ಅಂದ್ರೂ ತನ್ನೆಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಮಾಡಿದ್ದಾನೆ. ನಾನವನನ್ನು ಹೇಗೆ ತಾನೇ ನಿರಾಕರಿಸಲು ಸಾಧ್ಯ? ಆದರೆ ಊರ್ಮಿ ನನ್ನನ್ನು ಪ್ರೀತಿಸುತ್ತಾಳೆ ಅಂಕಲ್. ರಾಕೇಶ್ ನನ್ನಲ್ಲ. ನಿಮ್ಮ ಮಗಳು ಖುಷಿಯಿಂದ ಇರುವುದನ್ನು ನೋಡಬೇಕೆಂದರೆ ನೀವು ಈಗಲೇ ಈ ಸಂಬಂಧವನ್ನು ಮುರಿದು ಬಿಡಿ. ನಾನು ಊರ್ಮಿಯನ್ನು ಬಹಳ ಪ್ರೀತಿಸ್ತೀನಿ. ಅವಳಿಲ್ಲದೆ ನಾನು ಬದುಕಲು ಆಗುವುದಿಲ್ಲ. ನಾನು ಕೂಡ ನನ್ನೆಲ್ಲ ಆಸ್ತಿಯನ್ನು ಊರ್ಮಿಯ ಹೆಸರಿಗೆ ಬರೆಯಲು ಸಿದ್ಧ ಎಂದ. ವಿವೇಕ್ ಈಗ ಏನನ್ನೂ ಹೇಳಲಿಲ್ಲ. ಅವರು ಮಹೇಶನಿಗೆ ಹೂ ಎಂದಷ್ಟೇ ಹೇಳಿದರು. ಯಾಕಂದರೆ ಅವರು ಕೂಡ ಈ ಷಡ್ಯಂತ್ರದಲ್ಲಿ ಮೊದಲಿನಿಂದಲೇ ಊರ್ವಶಿಯ ಜೊತೆಗಿದ್ದರು. ಮಹೇಶ್ ಬಹಳ ಉಮೇದಿನಲ್ಲಿದ್ದ. ಅವನು ತಕ್ಷಣವೇ ಅಲ್ಲಿಂದ ಹೊರಟ. ಹೋಗುವಾಗ ಊರ್ಮಿಗೆ ಹೇಳಿದ, ಊರ್ಮಿ, ಐ ಲವ್ ಯು. ನಾನು ನಿನಗಾಗಿ ಏನು ಮಾಡಲು ಸಿದ್ಧ. ನಾನು ನಾಳೆಯೇ ನನ್ನ ವಕೀಲರೊಂದಿಗೆ ವಾಪಸ್ ಬರ್ತೀನಿ. ನನ್ನ ಇಡೀ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಕೊಡ್ತೀನಿ. ಆಗ ನಮ್ಮ ವಿವಾಹಕ್ಕೆ ಯಾರೂ ತಡೆಯೊಡ್ಡಲಾರರು. ಮರುದಿನಾನೇ ಬರುವುದಾಗಿ ಹೇಳಿ ಹೋದ ಮಹೇಶ್ ದಿನಗಳಾದರೂ ಬರಲಿಲ್ಲ. ಅವನಿಂದ ಯಾವುದೇ ಫೋನ್ ಕೂಡ ಬರಲಿಲ್ಲ. ಅತ್ತ ಊರ್ವಶಿಯ ತಂದೆ ತಾಯಿಗೆ ಬಹಳ ಕಸಿವಿಸಿ ಆಗ್ತಾ ಇತ್ತು. ಮಹೇಶನಿಗೆ ಏನಾದರೂ ವಿಷಯ ತಿಳಿದು ಹೋಯ್ತಾ ಎಂದು ಆತಂಕ ಆಗ್ತಾ ಇತ್ತು. ಊರ್ವಶಿ ಅವನಿಗೆ ಮೇಲಿಂದ ಮೇಲೆ ಫೋನ್ ಮಾಡ್ತಾ ಇದ್ಲು. ಆದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ನೋಡುತ್ತಿರುವಂತೆ 1 ವಾರವೇ ಕಳೆದು ಹೋಯಿತು. ಆದರೆ ಮಹೇಶ್ ಬರಲಿಲ್ಲ. ಊರ್ವಶಿಗೆ ಗಾಬರಿಯಾಯಿತು. ಅವಳು ವಾಪಸ್ ಮಹೇಶನ ಶೋರೂಮಿಗೆ ಹೋಗಿ ಕೇಳಿದ್ಲು. ಸೇಲ್ಸ್ಮ್ಯಾನ್ ಅವಳನ್ನು ನೋಡ್ತಾ ಇದ್ದಂತೆ, ಮೇಡಮ್, ಮಹೇಶ್ ಸರ್ ಅವರ ತಾಯಿ ತಂದೆಯರಿಗೆ ಆಕ್ಸಿಡೆಂಟ್ ಆಗಿ ತೀರಿ ಹೋದ್ರು. ಆ ವಿಷಯ ತಿಳಿತಾ ಇದ್ದಂತೆ ಅವರು ತಮ್ಮೂರಿಗೆ ಹೊರಟು ಹೋಗಿದ್ದಾರೆ. ಆಗಿನಿಂದ ಅವರ ಮೊಬೈಲ್ ಕೂಡ ಬಂದ್ ಆಗಿದೆ ಎಂದು ಹೇಳಿದ. ಆ ವಿಷಯ ಕೇಳಿ ಊರ್ವಶಿ ತನ್ನ ಖೇದ ವ್ಯಕ್ತಪಡಿಸಿ ಮನೆಗೆ ವಾಪಸ್ಸಾದ್ಲು. ಮಹೇಶನಿಗೆ ತನ್ನ ಯೋಜನೆಗಳ ಬಗ್ಗೆ ಏನೊಂದು ಗೊತ್ತಾಗಿಲ್ಲ ಎನ್ನುವುದು ಅರಿವಿಗೆ ಬಂದು ಅವಳಿಗೆ ಖುಷಿಯಾಯಿತು. 1 ವಾರದ ಬಳಿಕ ಮಹೇಶ್ ತನ್ನ ಹುಟ್ಟೂರಿನಿಂದ ಬಂದ. ಅವನು ಎಲ್ಲಕ್ಕೂ ಮುಂಚೆ ಊರ್ಮಿಯನ್ನು ಭೇಟಿಯಾಗಲು ಅವಳ ಮನೆಗೆ ಹೋದ. ಬೆಲ್ ಸದ್ದಾಗುತ್ತಲೇ ಊರ್ವಶಿ ಬಾಗಿಲು ತೆರೆದಳು. ಎದುರಿಗೆ ಮಹೇಶ್ನನ್ನು ಕಂಡು ನಿಟ್ಟುಸಿರು ಬಿಟ್ಟಳು. ಮಹೇಶ್ ಅವಳ ಹೆಗಲ ಮೇಲೆ ತಲೆಯಿಟ್ಟು ಅಳತೊಡಗಿದ. ಊರ್ವಶಿ ಅವನಿಗೆ ಸಾಂತ್ವನ ನೀಡುತ್ತಾ, ಮಹೇಶ್, ನೀವ್ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ? ನಾನು ನಿಮಗೆ ಅದೆಷ್ಟು ಸಲ ಕಾಲ್ ಮಾಡಿದ್ದೆ. ಊರ್ಮಿ, ನಾನು ಬೈಕ್ನಲ್ಲಿ ಹೋಗ್ತಾ ಇದ್ದೆ. ನನಗೆ ಅಪ್ಪ ಅಮ್ಮನ ಆಕ್ಸಿಡೆಂಟ್ ವಿಷಯ ತಿಳಿತಾ ಇದ್ದಂತೆ ದುಃಖಿತನಾಗಿ ನನ್ನ ಕೈಯಿಂದ ಮೊಬೈಲ್ ಬಿದ್ದು ಹೋಯಿತು. ಹಿಂದಿನಿಂದ ಬರ್ತಾ ಇದ್ದ ಕಾರಿನ ಚಕ್ರದಡಿ ಸಿಲುಕಿ ನಜ್ಜುಗೊಜ್ಜಾಯಿತು. ನಾನು ತಕ್ಷಣವೇ ನಮ್ಮ ಹಳ್ಳಿಗೆ ಹೊರಟು ಹೋದೆ. ನಾನು ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಬಿಟ್ಟೆ ಊರ್ಮಿ. ನಾನೀಗ ಏಕಾಂಗಿ ಅಂತಾಗಿ ಬಿಟ್ಟೆ. ನೀನು ನನ್ನ ಜೀವನದಲ್ಲಿ ಬೇಗ ಬಾ ಎಂದ. ಹೌದು ಮಹೇಶ್, ನಮಗಿದು ಅತ್ಯಂತ ದುಃಖದ ಸಮಯ. ಕೆಲವು ದಿನಗಳ ಬಳಿಕ ನಾವು ಪುನಃ ಅಪ್ಪನ ಬಳಿ ಹೋಗಿ ಮಾತುಕತೆ ನಡೆಸೋಣ. ಊರ್ಮಿ, ನಾನು ಬಯಸುವುದೇನೆಂದರೆ ನಿನ್ನ ಅಪ್ಪನನ್ನು ಭೇಟಿಯಾಗಲು ಹೋಗುವ ಮುಂಚೆ ನಾನು ನನ್ನ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಬಿಡಬೇಕು. ಊರ್ವಶಿ ಮನಸ್ಸಿನಲ್ಲಿಯೇ ಹರ್ಷಗೊಂಡು ಮೇಲ್ಮಾತಿಗೆ, ಬೇಡ ಮಹೇಶ್, ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಎಂದಳು.
ಊರ್ಮಿ, ನಾನು ನಿನ್ನ ಅಪ್ಪನಿಗೆ ಮಾತು ಕೊಟ್ಟಿರುವೆ, ಅದನ್ನು ಉಳಿಸ್ಕೊಳ್ಬೇಕು. 1 ವಾರದೊಳಗೆ ಮಹೇಶ್ ತನ್ನೆಲ್ಲ ಆಸ್ತಿಯನ್ನು ಊರ್ವಶಿಯ ಹೆಸರಿಗೆ ಮಾಡಿದ. ಅದನ್ನು ಕಂಡು ಊರ್ವಶಿ ಕೇಳಿದ್ಲು, ಮಹೇಶ್, ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇರುವಿರಾ? ಹೌದು ಊರ್ಮಿ, ನಾನು ನಿನ್ನ ಪ್ರೀತಿ ಪಡೆದುಕೊಳ್ಳಲು ನನ್ನ ಹೆಂಡತಿಯನ್ನು ಕೂಡ ತೊರೆದೆ. ಈಗ ನಮ್ಮ ಮಧ್ಯೆ ಯಾರೊಬ್ಬರು ಬರಲು ಸಾಧ್ಯವಿಲ್ಲ. ಮಹೇಶ್ನಿಂದ ಅದೆಲ್ಲವನ್ನು ಕೇಳಿ ಊರ್ವಶಿಯ ಮನಸ್ಸಿಗೆ ಬಹಳ ನೆಮ್ಮದಿ ಎನಿಸಿತು. ಆಸ್ತಿ ಪತ್ರದ ದಾಖಲೆಗಳನ್ನು ತೆಗೆದುಕೊಂಡು ಇಬ್ಬರು ಬೆಂಗಳೂರಿಗೆ ಬಂದರು. ಊರ್ವಶಿಯ ತಾಯಿ ತಂದೆ ಅವನಿಗೆ ಸ್ವಾಗತ ಹೇಳಿದ್ರಲ್ಲದೆ ತಾಯಿ ತಂದೆಯ ಅಗಲಿಕೆಗೆ ಸಾಂತ್ವನ ವ್ಯಕ್ತಪಡಿಸಿದರು. ತನ್ನ ಮಗಳ ಯೋಜನೆಯನ್ನು ಯಶಸ್ವಿಗೊಳಿಸಲು ವಿವೇಕ್ ಅವರ ಮದುವೆಯನ್ನು 20 ದಿನಗಳ ಬಳಿಕ ಮಾಡುವುದೆಂದು ನಿರ್ಧರಿಸಿದರು. ಊರ್ವಶಿ ಮನಸ್ಸಿನಲ್ಲಿಯೇ ಹೇಳಿಕೊಂಡ್ಳು, ಇದು ನನ್ನ ಸೇಡುವಷ್ಟೇ, ತನ್ನ ಸ್ವಾಭಿಮಾನದ ರಕ್ಷಣೆ ಮಾಡಿಕೊಳ್ಳಲು. ಕಳೆದು ಹೋದ ನನ್ನ ಮಾನವಂತೂ ವಾಪಸ್ ಬರಲಾರದು. ಆದರೆ ಈ ಪಾಪಿಗೆ ಅವಶ್ಯಕವಾಗಿ ಶಿಕ್ಷೆಯಂತೂ ಆಗಲೇಬೇಕು. ಮದುವೆಯ ದಿನ ನಿಗದಿಯಾಗುತ್ತಿದ್ದಂತೆ ಮಹೇಶ್ ಹಾಗೂ ಊರ್ವಶಿ ತಾವಿದ್ದ ಊರಿಗೆ ವಾಪಸ್ಸಾದರು. ಮದುವೆಗಿನ್ನು 1 ವಾರ ಮಾತ್ರ ಉಳಿದಿತ್ತು. ಊರ್ವಶಿ ಮಹೇಶನ ಮನೆಗೆ ಹೋಗಿ, ಮಹೇಶ್, ನಾನು ನಿನ್ನನ್ನು ಮದುವೆಯಾಗಲು ಇಚ್ಛಿಸುವುದಿಲ್ಲ ಎಂದಳು. ಇದೇನು ಹೇಳ್ತಾ ಇರುವೆ ಊರ್ಮಿ ನೀನು? ಈವರೆಗೆ ನಮ್ಮ ಮದುವೆಯ ಎಲ್ಲ ಸಿದ್ಧತೆಗಳು ಮುಗಿದಿವೆ. ಮದುವೆ? ಯಾವ ಮದುವೆ? ನೀನೆಂದಾದರೂ ನಿನ್ನ ಜೀವನದ ಭೂತಕಾಲವನ್ನು ನೆನಪಿಸಿಕೊಂಡಿದ್ದೀಯಾ? 12 ವರ್ಷದ ಮುಗ್ಧ ಹುಡುಗಿಯ ಜೊತೆ ಹೇಗೆ ವರ್ತಿಸಬೇಕೆಂದು ನೀನೆಂದಾದರೂ ಯೋಚಿಸಿದ್ದೀಯಾ? ಇದೇನು ಹೇಳ್ತಾ ಇರುವೆ ಊರ್ಮಿ ನೀನು? ಯಾರು 12 ವರ್ಷದ ಹುಡುಗಿ? ಮಹೇಶ್, ನೀನು ಆ ಹುಡುಗಿಯ ಹೆಸರು ಮರೆತು ಬಿಟ್ಯಾ? ಅದೇ ಊರ್ವಶಿ. ಇಂಟರ್ ಸ್ಕೂಲ್ ಕಾಂಪಿಟೇಷನ್ನ ನೆಪ ಮಾಡಿ ಕರೆದುಕೊಂಡು ಹೋಗಿ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದೆ. ನೀನವಳನ್ನು ಎಂತಹ ಜಾಗವೊಂದಕ್ಕೆ ಎಳೆದುಕೊಂಡು ಹೋದೆ ಅಂದರೆ ಅದರಿಂದ ಅವಳು ಇದುವರೆಗೂ ಹೊರಬಂದಿಲ್ಲ. ನೀನು 12 ವರ್ಷದ ಮುಗ್ಧ ಹುಡುಗಿಯ ಬಾಲ್ಯವನ್ನು ಹಾಳು ಮಾಡಿದ್ದೀಯಲ್ಲ, ಅದೇ ಊರ್ವಶಿ ನಾನು. ಮಹೇಶ್, ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ, ನಿನ್ನನ್ನು ಅತಿಯಾಗಿ ದ್ವೇಷಿಸ್ತೀನಿ. ನೀನು ಆ ಬೆಕ್ಕುತ್ತಿದ್ದ, ನರಳುತ್ತಿದ್ದ, ದಯೆಯ ಭಿಕ್ಷೆ ಕೇಳ್ತಾ ಇದ್ದ ಮುಗ್ಧ ಹುಡುಗಿಯ ಮೇಲೆ ಒಂಚೂರು ಕರುಣೆ ತೋರಿಸಲಿಲ್ಲ. ಅವಳ ಭವಿಷ್ಯ ಏನಾಗಬಹುದು ಎಂದು ನೀನು ಯೋಚನೆ ಮಾಡಲಿಲ್ಲ. ಅವಳು ಅಳ್ತಾ ಇದ್ಲು, ಆದರೆ ನೀನು ಆಗ ಸಂಭ್ರಮಿಸ್ತಾ ಇದ್ದೆ. ಆಗ ನೀನು ನನಗೆ ಯಾರಿಗೂ ಹೇಳಬೇಡ ಎಂದು ಕಲಿಸಿದ್ದೆ ಅಲ್ವೇ? ಈಗ ನಿನಗೆ ಯಾರೂ ಸಿಗುವುದಿಲ್ಲ ಮಹೇಶ್, ನಾನೂ ಸಿಗುವುದಿಲ್ಲ, ಅತ್ತ ನಿನ್ನ ಹೆಂಡತಿ ಕೂಡ. ನೀನು ನಿನ್ನ ಹೆಂಡತಿಗೂ ಕೂಡ ವಂಚನೆ ಮಾಡಿಬಿಟ್ಟೆ. ನಿನ್ನ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಸಾಧ್ಯವೇ ಇಲ್ಲ. ಈ ಶಿಕ್ಷೆ ಕೂಡ ನಿನಗೆ ಕಡಿಮೆಯೇ. ಉಳಿದ ಶಿಕ್ಷೆಯನ್ನು ಆ ಸೃಷ್ಟಿಯೇ ನಿನಗೆ ಕೊಡುತ್ತದೆ. ನಿನ್ನ ಹೆಂಡತಿಯನ್ನು ವಾಪಸ್ ಕರೆಸುವ ಪ್ರಯತ್ನ ಮಾಡಲೇಬೇಡ. ಯಾಕಂದರೆ ಅವಳು 12 ವರ್ಷದ ಮುಗ್ಧ ಹುಡುಗಿಯ ಮೇಲೆ ಬಲಾತ್ಕಾರ ಮಾಡಿದವನ ಜೊತೆ ಇರಲು ಎಂದೂ ಇಷ್ಟಪಡುವುದಿಲ್ಲ. ಊರ್ವಶಿಯ ಬಾಯಿಯಿಂದ ಆ ಮಾತುಗಳನ್ನು ಕೇಳಿ ಮಹೇಶ್ ಕಕ್ಕಾಬಿಕ್ಕಿಯಾಗಿ ಹೋದ. ಅವನ ಇಳಿದು ಹೋದ ಚಹರೆಯನ್ನು ನೋಡಿ ಊರ್ವಶಿ ಹೇಳಿದ್ಲು, ಮಹೇಶ್, ನನ್ನ ಈ ಷಡ್ಯಂತ್ರದಲ್ಲಿ ನನ್ನ ಅಪ್ಪ ಅಮ್ಮನ ಹೊರತಾಗಿ ನಿನ್ನ ಹೆಂಡತಿ ಪೂಜಾ ಕೂಡ ಶಾಮೀಲಾಗಿದ್ದಳು. ನಾನು ಬಹಳ ಮೊದಲೇ ಅವರಿಗೆ ಈ ವಿಷಯದ ಬಗ್ಗೆ ತಿಳಿಸಿದೆ. ನಾನು ಹೇಗೆ ಮಾಡಲು ಹೇಳಿದ್ನೋ ಅವರು ಹಾಗೇ ಮಾಡಿದ್ದಾರೆ. ಈಗ ಈ ಮನೆ ನನ್ನದು ಮಹೇಶ್. ನೀನು ಈಗಿಂದೀಗಲೇ ಇಲ್ಲಿಂದಲೇ ಹೊರಡು. ನಿನ್ನ ಮುಖವನ್ನು ಮತ್ತೆಂದು ತೋರಿಸಬೇಡ. ಮಹೇಶ್ ಎಲ್ಲವನ್ನೂ ಕಳೆದುಕೊಂಡು ಬೆವರಿ ಹೋದ. ಅಷ್ಟರಲ್ಲಿ ಹೆಂಡತಿ ಹಾಗೂ ಊರ್ವಶಿಯ ತಂದೆ ತಾಯಿ ಕೂಡ ಅಲ್ಲಿಗೆ ಬಂದರು. ಊರ್ವಶಿಯ ತಂದೆಯಂತೂ ಮಹೇಶ್ ಮಗಳಿಗೆ ಮಾಡಿದ ನೀಚ ಕೃತ್ಯವನ್ನು ನೆನಪಿಸಿಕೊಂಡು ಅವನಿಗೆ ಹಿಗ್ಗಾಮುಗ್ಗ ಬಾರಿಸಿದ್ರು. ಕೊನೆಗೆ ವಿಧಿ ಇಲ್ಲದೆ ಎಲ್ಲರಲ್ಲೂ ಕ್ಷಮೆ ಕೇಳ್ತಾನೆ. ಆದರೆ ಕ್ಷಮಿಸುವಂತಹ ತಪ್ಪನ್ನು ಅವನು ಮಾಡಿರಲಿಲ್ಲ. ಪೂಜಾ ಕೂಡ ಅವನ ಮುಖಕ್ಕೆ ಉಗಿದು ಹೊರ ನಡೆದ್ಲು. ಮಹೇಶ್ ಎಲ್ಲವನ್ನು ಕಳೆದು ಭಿಕಾರಿಯಾಗಿ ಅವಮಾನ ಸಹಿಸಿಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡ. ಮುಂದೆ ಊರ್ವಶಿ ತನ್ನ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇದ್ದ ಮಯಾಂಕ್ ಎಂಬ ಹುಡುಗನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ. ಅವನ ಪ್ರೀತಿಯ ಬಲೆಗೆ ಬೀಳುವ ಮೊದಲೇ ತನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ಅವನಲ್ಲಿ ಹೇಳ್ಕೊಂಡಿರ್ತಾಳೆ. ಆದರೆ ಮನಸಾರೆ ಪ್ರೀತಿಸ್ತಾ ಇದ್ದ ಮಯಾಂಕ್ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಿದ. ಕೊನೆಗೂ ಮಗಳ ಜೀವನ ಒಂದು ಹಂತಕ್ಕೆ ಬಂದು ನಿಂತಿರುವುದನ್ನು ಕಂಡು ತಂದೆ ತಾಯಿ ಇಬ್ರು ಖುಷಿಪಟ್ಟರು. ಜೊತೆಗೆ ಮಹೇಶ್ನಿಂದ ಬಂದ ಆಸ್ತಿಯನ್ನು ಆಶ್ರಮಕ್ಕೆ ನೀಡಿದರು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದು ನಾವು ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಧನ್ಯವಾದಗಳು.